ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಬೆಳಗಿನ ಜಾವ ಇನ್ನು 5 ಗಂಟೆಯಾಗುತ್ತಿತ್ತು. ರೇವತಿಯವರು ಜೋರು ಜೋರಾಗಿ ಕೂಗಾಡುತ್ತಾ, ಸಂಧ್ಯಾ, ನೀನು ಇನ್ನೂ ಎದ್ದಿಲ್ವಾ? ಎಲ್ಲಿದೆಯಾ? ಬೇಗ ಅಡಿಗೆ ಮನೆಗೆ ಬಾ. ನಿನ್ನ ದೊಡ್ಡ ನಾದಿನಿ ಆಸ್ಪತ್ರೆಯಲ್ಲಿ ಇದ್ದಾಳೆ. ಅವಳಿಗೆ ಗಂಡು ಮಗುವಾಗಿದೆ. ಅಯ್ಯೋ ದೇವ್ರೆ, ಎಷ್ಟೊಂದು ಕೆಲಸಗಳು ಇವೆ ಎಂದು ರೇವತಿಯವರು ದೊಡ್ಡ ದೊಡ್ಡ ಪಾತ್ರೆಗಳನ್ನು, ತುಪ್ಪ, ಎಲ್ಲಾ ಸಾಮಾನುಗಳನ್ನು ಬೇಗ ಬೇಗ ತೆಗೆದು ಇಡುತ್ತಿದ್ದರು. ಆಗಲೇ ಸಂಧ್ಯಾ ಸ್ನಾನ ಮಾಡಿಕೊಂಡು ಅಲ್ಲಿಗೆ ಬರುತ್ತಾಳೆ. ಸಂಧ್ಯಾ, ಇದೇನ್ ಮಾಡ್ತಾ ಇದೀಯಾ? ಬೇಗ ಬೇಗ ಕೈಯಾಡ್ಸು. ಬೇಗ ಬೇಗ ಪ್ರೋಟೀನ್ ಲಡ್ಡುಗಳನ್ನು ಮಾಡು. ಮಗುವನ್ನು ಹೆತ್ತು ನನ್ನ ಮಗಳು ತುಂಬಾ ವೀಕ್ ಆಗಿ ಬಿಟ್ಟಿರುತ್ತಾಳೆ. ಅವಳು ಸ್ವಲ್ಪ ಸಮಯದಲ್ಲಿ, ಒಂದೇ 1 ಗಂಟೆಯಲ್ಲಿ ಮನೆಗೆ ವಾಪಸ್ ಬಂದು ಬಿಡ್ತಾಳೆ. ಇನ್ನು ಮುಂದೆ ನಿನ್ನ ನಾದಿನಿಯ ಎಲ್ಲಾ ಕೆಲಸವನ್ನು ನೀನೇ ಸಂಭಾಳಿಸಬೇಕು. ಸಣ್ಣ ಮಗುವಿಗಾಗಿ ಬಟ್ಟೆಗಳನ್ನು ಏರ್ಪಾಟು ಮಾಡಬೇಕು. ನನ್ನ ಮಗಳು ಇಲ್ಲಿಗೆ ಬರುತ್ತಿದ್ದಾಳೆ. ಅವರ ಅತ್ತೆ ಮನೆಯಲ್ಲಿ ಅವಳನ್ನು ನೋಡಿಕೊಳ್ಳುವವರು ಯಾರು ಇಲ್ವಂತೆ. ಲಡ್ಡುಗಳನ್ನು ಮಾಡಿ ಮುಗಿಸಿದ ನಂತರ ನನ್ನ ಮಗಳಿಗೆ ಏನಾದರೂ ತಿಂಡಿಯನ್ನು ರೆಡಿ ಮಾಡು. ತುಂಬಾ ಹೆಚ್ಚಿನ ಉಪ್ಪು ಖಾರ ಹಾಕ್ಬೇಡ. ಅವಳಿಂದ ಈ ಸಮಯದಲ್ಲಿ ತುಂಬಾ ಹೆಚ್ಚಾಗಿ ಉಪ್ಪು ಖಾರ ತಿನ್ನಲು ಸಾಧ್ಯವಾಗುವುದಿಲ್ಲ. ನನ್ನ ಮಗಳ ರೂಮನ್ನು ನೀನು ಕ್ಲೀನ್ ಮಾಡಿದೀಯಾ? ಇನ್ನೂ ಇಲ್ವಾ? ಅತ್ತೆ, ನಾನು ಬೇಗ ಬೇಗ ಎಲ್ಲವನ್ನು ಮಾಡಿ ಮುಗಿಸುತ್ತೇನೆ, ನೀವು ಚಿಂತೆ ಮಾಡಬೇಡಿ ಅಂತ ಸಂಧ್ಯಾ ಹೇಳಿದಾಗ, ನೀನು ಬೇಗ ಬೇಗ ಲಡ್ಡು ಮಾಡು, ನಂತರ ಹೋಗಿ ಅವಳ ರೂಮನ್ನು ಕ್ಲೀನ್ ಮಾಡು, ನಂತರ ಎಲ್ಲರಿಗೂ ತಿಂಡಿಯನ್ನು ರೆಡಿ ಮಾಡು ಅಂತ ಹೇಳುತ್ತಾ ರೇವತಿಯವರು ತಮ್ಮ ಮಗಳನ್ನು ಕರೆದುಕೊಂಡು ಬರಲು ಹೋಗುತ್ತಾರೆ. ರೇವತಿಯವರ ದೊಡ್ಡ ಮಗಳು ರಮ್ಯಾಗೆ ಗಂಡು ಮಗುವಾದ ತಕ್ಷಣ ಆಕೆ ತನ್ನ ಸೊಸೆಯ ಮೇಲೆ ಎಲ್ಲಾ ಭಾರವನ್ನು ಹಾಕಿಬಿಟ್ಟಿದ್ರು. ಸಂಧ್ಯಾ ಮನೆಯ ಕೆಲಸದವಳ ರೀತಿ ಅತ್ತೆಯ ಆದೇಶಗಳನ್ನು ಕೇಳಿಸಿಕೊಂಡು ಅವರು ಹೇಳಿದಂತೆ ಎಲ್ಲಾ ಕೆಲಸ ಮಾಡ್ತಾ ಇದ್ಲು. ಸಂಧ್ಯಾಗೆ ಅನ್ನಿಸ್ತಾ ಇತ್ತು, ನನ್ನ ನಾದಿನಿಯನ್ನು ನೋಡಿಕೊಳ್ಳುವುದು, ಅತ್ತೆ ಮನೆಯವರ ಸೇವೆ ಮಾಡುವುದು, ಇದೆಲ್ಲವೂ ಸೊಸೆಯ ಜವಾಬ್ದಾರಿ ಅಂತ. ಅವಳು ನಗು ನಗುತ್ತಾ ಅತ್ತೆ ಮನೆಯವರ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದಳು. ಸ್ವಲ್ಪ ಸಮಯದಲ್ಲೇ ರಮ್ಯಾ ಮುದ್ದಾದ ಮಗುವನ್ನು ಎತ್ತಿಕೊಂಡು ಮನೆಗೆ ಬರುತ್ತಾಳೆ. ರೇವತಿಯವರು ತಮ್ಮ ಮಗಳು ಮತ್ತು ಮೊಮ್ಮಗುವಿಗೆ ದೃಷ್ಟಿಯನ್ನು ತೆಗಿತಾ ಇದ್ರು. ಅವರ ಸಣ್ಣ ಮಗಳು ಪ್ರಿಯಾ ಮಗುವನ್ನು ಮಡಿಲಿನಲ್ಲಿ ಎತ್ತಿಕೊಂಡು, ಅಕ್ಕ, ಮಗು ಎಷ್ಟೊಂದು ಮುದ್ದು ಮುದ್ದಾಗಿದೆ ಅಂತ ಹೇಳ್ತಾ ಇದ್ಲು. ರಮ್ಯಾ ತಕ್ಷಣ ಹೇಳ್ತಾಳೆ, ಅತ್ತಿಗೆ, ನನ್ನ ರೂಮ್ ಅನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀರಾ ತಾನೆ? ಹೌದು ಅಕ್ಕ, ನಾನು ನಿಮ್ಮ ಪೂರ್ತಿ ರೂಮ್ ಅನ್ನು ಕ್ಲೀನ್ ಮಾಡಿದ್ದೇನೆ ಅಂತ ಹೇಳ್ತಾಳೆ ಸಂಧ್ಯಾ. ರೂಮಿಗೆ ಬಂದ ತಕ್ಷಣ ರಮ್ಯಾ ಆದೇಶಗಳು ಶುರುವಾಗಿ ಬಿಟ್ಟಿದ್ವು. ಅತ್ತಿಗೆ, ನನಗೆ ಬಿಸಿನೀರು ಬೇಕು. ಅತ್ತಿಗೆ, ನನ್ನ ಮಗುವಿಗೆ ಬೇರೆ ಬಟ್ಟೆ ಹಾಕಿ. ಅತ್ತಿಗೆ, ನನಗೆ ಇದು ಬೇಕು. ಅತ್ತಿಗೆ, ನನ್ಗೆ ಅದು ಬೇಕು ಅಂತ ಸಂಧ್ಯಾ ಆ ಕಡೆ ಈ ಕಡೆ ಓಡಾಡುತ್ತಾ ಅವರು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ರಮ್ಯಾ ತಕ್ಷಣ ಅಯ್ಯೋ ದೇವ್ರೆ ಅಂತ ಕೂಗ್ತಾಳೆ. ಏನಾಯ್ತು ಮಗಳೇ ಅಂತ ರೇವತಿಯವರು ಓಡಿ ಬಂದು ಕೇಳಿದಾಗ, ಅಮ್ಮ, ನಾನು ಮಗುವಿಗೆ ಡೈಪರ್ ಹಾಕುವುದನ್ನೇ ಮರೆತು ಬಿಟ್ಟಿದ್ದೆ. ಮಗು ನನ್ನ ಪೂರ್ತಿ ಬಟ್ಟೆಗಳನ್ನು, ಬೆಡ್ಶೀಟ್ ಅನ್ನು ಸಹ ಹಾಳು ಮಾಡಿಬಿಟ್ಟಿದೆ. ಈಗ ನಾನು ಇದರ ಮೇಲೆ ಮಲಗಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ರೇವತಿಯವರು ತಕ್ಷಣ ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ ಮಗಳೇ, ಸಂಧ್ಯಾ ಇದ್ದಾಳೆ ತಾನೆ, ಅವಳು ಎಲ್ಲ ಸರಿ ಮಾಡುತ್ತಾಳೆ. ಸಂಧ್ಯಾ, ಬೇಗ ಇಲ್ಲಿಗೆ ಬಾ, ಬೇಗ ಈ ಎಲ್ಲಾ ಬಟ್ಟೆಗಳನ್ನು ಬದಲಾಯಿಸಿ ಒಗೆದು ಹಾಕು ಅಂತ ಹೇಳಿದಾಗ ಸಂಧ್ಯಾ ಏನು ಮಾತನಾಡದೆ ಹಾಸಿಗೆಯ ಮೇಲೆ ಇದ್ದ ಎಲ್ಲ ಬಟ್ಟೆಗಳನ್ನು ಮತ್ತೆ ಬದಲಾಯಿಸಿ ಹೊಸ ಬೆಡ್ಶೀಟ್ಗಳನ್ನು ಹಾಕಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ನೀಟಾಗಿ ಒಗೆದು ಒಣಗಿ ಹಾಕಿದ್ಲು. ನಂತರ ರಮ್ಯಾಗಾಗಿ ಎಣ್ಣೆ ಕಡಿಮೆ ಇರುವ ತಿಂಡಿಯನ್ನು ರೆಡಿ ಮಾಡಿ ಕೊಟ್ಟಿದ್ಲು. ಅವಳಿಗೆ ತಿಂಡಿಯನ್ನು ತಿನ್ನಿಸಿದ ನಂತರ ಮನೆಯವರಿಗೆ ಬೇರೆ ತಿಂಡಿಯನ್ನು ರೆಡಿ ಮಾಡಿ ಅವರಿಗೂ ತಿನ್ನಲು ಕೊಟ್ಟಿದ್ಲು. ನಂತರ ಪಾತ್ರೆಗಳನ್ನು ತೊಳೆದು ತಾನು ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಾಳೆ. ಆಗಲೇ ರೇವತಿ ಅವರ ಧ್ವನಿ ಕೇಳಿಸ್ತಾ ಇತ್ತು. 2 ನಿಮಿಷ ಕೂಡ ನೆಮ್ಮದಿಯಾಗಿ ಕುಳಿತು ತಿಂಡಿ ತಿನ್ನಲು ಕೂಡ ಅವಳಿಗೆ ಅವಕಾಶ ಸಿಗುತ್ತಿರಲಿಲ್ಲ. ಸಂಧ್ಯಾಳ ಗಂಡ ಶಂಕರ್ ತನ್ನ ಹೆಂಡತಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಆದರೆ ಪರಿವಾರದ ಜವಾಬ್ದಾರಿಯನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಆದ್ದರಿಂದ ಶಂಕರ್ ಯಾವತ್ತೂ ತನ್ನ ಹೆಂಡತಿ ಕೆಲಸ ಮಾಡುವುದನ್ನು ಬೇಡ ಅಂತ ಹೇಳಲಿಲ್ಲ. ಶಂಕರ್ ಕೂಡ ತುಂಬಾ ಸಂತೋಷವಾಗಿದ್ದ. ನಾನು ಮಾವ ಆಗಿದ್ದೇನೆ ಎಂದು ಅವನು ತನ್ನ ತಂಗಿ ಮಕ್ಕಳನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಅವರ ಸಣ್ಣ ಪುಟ್ಟ ಎಲ್ಲ ಆಸೆಗಳನ್ನು ನೆರವೇರಿಸುತ್ತಿದ್ದ. ರಮ್ಯಾ ಮನೆಗೆ ಬಂದು ಈಗ 2 ತಿಂಗಳು ಕಳೆದು ಹೋಗಿತ್ತು. ಸಂಧ್ಯಾ ದಿನದಿಂದ ದಿನಕ್ಕೆ ತುಂಬಾ ವೀಕ್ ಆಗಿ ಬಿಡ್ತಾ ಇದ್ಲು. ಬಾಣಂತಿಯ ಸೇವೆ ಮಾಡುತ್ತಾ ಅವಳು ತನ್ನ ಆರೋಗ್ಯದ ಬಗ್ಗೆ, ತನ್ನ ಬಗ್ಗೆ ಗಮನವನ್ನೇ ಹರಿಸುತ್ತಿರಲಿಲ್ಲ. ಅತ್ತೆ ಮನೆಯವರು ಕೂಡ ಅವಳ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಶಂಕರ್ ಕೂಡ ಕೆಲಸದ ಮೇಲೆ ಕೆಲವು ದಿನ ಬೇರೆ ಊರಿಗೆ ಹೊರಟು ಹೋಗಿದ್ದ. ಆ ಸಮಯದಲ್ಲಿ ರಮ್ಯಾ ಹೇಳ್ತಾ ಇದ್ಲು, ಅತ್ತಿಗೆ, ನನ್ನ ಮಗುವನ್ನು ನೀವು ಸಂಭಾಳಿಸಿ, ನಾನು ಸ್ವಲ್ಪ ಸಮಯ ಮಲಗಬೇಕು ಅಂತ ಹೇಳಿ ಅವಳು ತನ್ನ ಮಗುವನ್ನು ತನ್ನ ಅತ್ತಿಗೆಯ ಕೈಗೆ ಕೊಟ್ಟು ಬಿಡುತ್ತಿದ್ದಳು. ಅವಳು ಮೊಬೈಲ್ ಹಿಡಿದುಕೊಂಡು ಚಾಟಿಂಗ್ ಮಾಡುತ್ತಾ ಸಮಯ ಕಳೀತಾ ಇದ್ಲು. ರಾತ್ರಿಯೆಲ್ಲ ಸಂಧ್ಯಾ ತನ್ನ ನಾದಿನಿ ಮತ್ತು ಅವಳ ಮಗುವನ್ನೇ ನೋಡಿಕೊಳ್ಳುತ್ತಿದ್ದಳು. ರಮ್ಯಾ ಮಗುವನ್ನು ಸಂಭಾಳಿಸಲು ತುಂಬಾ ಕಷ್ಟಪಡುತ್ತಿದ್ದಳು. ಯಾಕೆಂದ್ರೆ ಮಗು ರಾತ್ರಿಯೆಲ್ಲ ಎಚ್ಚರವಾಗಿ ಅಲ್ಲುತ್ತಲೇ ಇರುತ್ತಿತ್ತು. ಹಗಲೆಲ್ಲ ಚೆನ್ನಾಗಿ ಮಲಗುತ್ತಿತ್ತು. ಸಂಧ್ಯಾ ತುಂಬಾ ಅಮಾಯಿಗಳು, ಮುಗ್ಧ ಮನಸ್ಸಿನ ಹೆಣ್ಣು. ಅವಳ ಸರಳತೆ, ಒಳ್ಳೆಯತನವನ್ನು ಬಳಸಿಕೊಂಡು ರಮ್ಯಾ ಸಂಧ್ಯಾಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ಲು. ರಮ್ಯಾ ಏನೋ ಒಂದು ನೆಪ ಹೇಳಿ ಸಂಧ್ಯಾಳನ್ನು ರಾತ್ರಿ ಎಲ್ಲ ತನ್ನ ಬಳಿಯೇ ಇಟ್ಟುಕೊಂಡು ಮಗುವಿನ ಜವಾಬ್ದಾರಿಯನ್ನು ಹೊರಿಸುತ್ತಿದ್ದಳು. ಬೆಳಿಗ್ಗೆಯಾದಾಗ ಸಂಧ್ಯಾ ಅಡಿಗೆ ಮನೆಯನ್ನು ಕೂಡ ಸಂಭಾಳಿಸಬೇಕಾಗುತ್ತಿತ್ತು. ಸುಮಾರು
10 ದಿನ ಹಗಲು ರಾತ್ರಿ ಎನ್ನದೆ ಎಷ್ಟೊಂದು ಕೆಲಸ ಮಾಡಿ ರಾತ್ರಿಯಲ್ಲಿ ನಿದ್ದೆ ಕೆಟ್ಟು ಸಂಧ್ಯಾಳ ಆರೋಗ್ಯ ತುಂಬಾ ಕೆಟ್ಟು ಹೋಗಿತ್ತು. ಒಂದು ದಿನ ಬೆಳಿಗ್ಗೆ ಸಂಧ್ಯಾ ಸ್ವಲ್ಪ ಲೇಟ್ ಆಗಿ ಎದ್ದು, ಅತ್ತೆ, ನನಗೆ ತುಂಬಾ ಆರೋಗ್ಯ ಸರಿಯಿಲ್ಲ, ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ, ನನಗೆ ತುಂಬಾ ವಾಂತಿಯಾಗುತ್ತಿದೆ, ತುಂಬಾ ಸುಸ್ತಾಗುತ್ತಿದೆ ಅಂತ ಹೇಳಿದಾಗ ರೇವತಿ ಅವರು ಕೋಪವಾಗಿ ಹೇಳ್ತಾರೆ, ಏನೂ ಬೇಕಾಗಿಲ್ಲ, ಆ ರೀತಿ ಏನೂ ಆಗೇ ಇಲ್ಲ. ಬೇಸಿಗೆ ಕಾಲ, ಬಿಸಿಲು ತುಂಬಾ ಜಾಸ್ತಿ ಇದೆ, ಕೆಲಸ ಕೂಡ ಸ್ವಲ್ಪ ಹೆಚ್ಚಾಯಿತು ಅಷ್ಟೇ. ಆದ್ದರಿಂದಲೇ ನಿನಗೆ ಸ್ವಲ್ಪ ವೀಕ್ನೆಸ್ ಅನ್ನಿಸುತ್ತಿದೆ. ನೀನು ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಅನ್ನು ಕುಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ರೇವತಿ ಅವರು ತಮ್ಮ ಸೊಸೆಯ ಒಂದೇ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಆಗಲೇ ಸಂಧ್ಯಾಳ ಮಾವ ಹೇಳ್ತಾನೆ, ಸಂಧ್ಯಾ, ನನಗಾಗಿ ಬಿಸಿ ಬಿಸಿ ಈರುಳ್ಳಿ ಬೋಂಡಗಳನ್ನು, ಬಿಸಿ ಬಿಸಿ ಟೀಯನ್ನು ತೆಗೆದುಕೊಂಡು ಬಾ ಅಂತ. ಆಗ ರಮ್ಯಾ ಕೂಡ ಹೇಳುತ್ತಾಳೆ, ಅತ್ತಿಗೆ, ನನಗೆ ಕೂಡ ಪನ್ನೀರ್ ಪಕೋಡ ಮಾಡಿ ತೆಗೆದುಕೊಂಡು ಬಾ, ನನಗೂ ಸ್ವಲ್ಪ ಹೆಲ್ತಿ ತಿನ್ನಲು ಸಿಕ್ಕರೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಆಗ ರೇವತಿ ಅವರು ಹೇಳ್ತಾರೆ, ಸಂಧ್ಯಾ, ನನಗೆ ಪಕೋಡಗಳು ಬೇಡ, ನನಗೆ ಈ ಎಣ್ಣೆ ಪದಾರ್ಥಗಳು ಬೇಕಾಗಿಲ್ಲ. ಒಂದು ಕೆಲಸ ಮಾಡು, ನನಗಾಗಿ ನೀನು ಪನ್ನೀರಿನ ಪರೋಟಗಳನ್ನು ಮಾಡಿಕೊಂಡು ತೆಗೆದುಕೊಂಡು ಬಾ. ಒಬ್ಬೊಬ್ಬರು ಒಂದೊಂದು ಆದೇಶಗಳನ್ನು ಹೇಳ್ತಾ ಇದ್ರೆ ಸಂಧ್ಯಾ ಏನು ಮಾಡಬೇಕು ಅರ್ಥವಾಗದೆ ತಲೆ ಬಗ್ಗಿಸಿಕೊಂಡು ಎಲ್ಲರ ಆದೇಶಗಳನ್ನು ಪಾಲಿಸುತ್ತಿದ್ಲು. ಆದರೆ ಅವಳಿಗೆ ಒಳಗೊಳಗೆ ಸ್ವಲ್ಪ ಕೂಡ ಆರೋಗ್ಯ ಸರಿ ಇರಲಿಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಆ ಅಡಿಗೆ ಮನೆಯಲ್ಲಿಯೇ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಶಂಕರ್ ಕೂಡ ಊರಿನಿಂದ ವಾಪಸ್ ಬಂದು ಬಿಟ್ಟಿದ್ರು. ಅವನು ತನ್ನ ಹೆಂಡತಿಯ ಈ ಪರಿಸ್ಥಿತಿಯನ್ನು ನೋಡಿ ತುಂಬಾ ಗಾಬರಿ ಪಟ್ಕೊಳ್ತಾನೆ. ತಕ್ಷಣ ತನ್ನ ಹೆಂಡತಿಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾನೆ. ಅವರು ಮನೆಗೆ ಬಂದಾಗ ರೇವತಿ ಕೇಳ್ತಾರೆ, ಮಗ, ಡಾಕ್ಟರ್ ಏನ್ ಹೇಳಿದ್ರು? ಅಮ್ಮ, ಸಂಧ್ಯಾಗೆ ಜಾಂಡಿಸ್ ಮತ್ತು ಟೈಫಾಯ್ಡ್ ಕೂಡ ಇದೆಯಂತೆ. ರಕ್ತ ತುಂಬಾ ಕಡಿಮೆ ಇರುವುದರಿಂದ ಅವಳಿಗೆ ತುಂಬಾ ವೀಕ್ನೆಸ್ ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಒಂದು ಶುಭ ಸಮಾಚಾರ ಇದೆ, ಅವಳು ತಾಯಿಯಾಗುತ್ತಿದ್ದಾಳೆ. ಡಾಕ್ಟರ್ ಹೇಳ್ತಾ ಇದ್ರು 2-3 ತಿಂಗಳಾದರೂ ಸಂಧ್ಯಾ ಪೂರ್ತಿಯಾಗಿ ಬೆಡ್ ರೆಸ್ಟ್ ತೆಗೆದುಕೊಳ್ಳಬೇಕು ಅಂತ ಎಂದು ಹೇಳುತ್ತಾ ಶಂಕರ್ ತನ್ನ ಹೆಂಡತಿಯನ್ನು ರೂಮಿನೊಳಗೆ ಕರೆದುಕೊಂಡು ಹೋಗ್ತಾನೆ. ಅಮ್ಮ, ನೀನು ಸಂಧ್ಯಾಗಾಗಿ ಸ್ವಲ್ಪ ಪಥ್ಯದ ಊಟವನ್ನು ತಯಾರು ಮಾಡಿಕೊಡು, ನಾನು ಅಷ್ಟು ಬೇಗ ಔಷಧಿಗಳನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದಾಗ ರೇವತಿ ಅವರು ತಕ್ಷಣ ಹೇಳ್ತಾರೆ, ನೋಡು ಶಂಕರ್, ಈ ವಯಸ್ಸಿನಲ್ಲಿ ನನಗೆ ನಿನ್ನ ಹೆಂಡತಿಯ ಸೇವೆ ಮಾಡಲು ಸಾಧ್ಯವಿಲ್ಲ. ಇಷ್ಟಕ್ಕೂ ಡಾಕ್ಟರ್ಗಳು 1 ಇದ್ರೆ 4 ಇದೆ ಅಂತ ಹೇಳ್ತಾರೆ. ಅವಳು ಈ ಮನೆಯಲ್ಲಿ ಅಷ್ಟೊಂದು ಕೆಲಸ ಏನಾದ್ರೂ ಮಾಡ್ತಾ ಇದ್ದಾಳ? ಅವಳು ಊಟವನ್ನು ಅವಳೇ ಮಾಡಿಕೊಳ್ತಾಳೆ ಬಿಡು. ಅದಕ್ಕೆ ಮಹಾ ಅಂದ್ರೆ ಎಷ್ಟು ಕಷ್ಟಪಡಬೇಕಾಗಿ ಬರುತ್ತೆ ಹೇಳು? ನನ್ನಿಂದ ನೀವು ಇದೆಲ್ಲ ಭರವಸೆಗಳನ್ನು ಇಟ್ಕೊಳ್ಬೇಡಿ ಅಂತ ಹೇಳಿದಾಗ ಶಂಕರ್ ಗಾಬರಿಯಿಂದ ಕೇಳ್ತಾನೆ, ಅಮ್ಮ, ನೀವು ಇದೆಂದ ಮಾತು ಹೇಳ್ತಾ ಇದ್ದೀರಾ? ಸಂಧ್ಯಾಗೆ ಜಾಂಡಿಸ್ ಮತ್ತು ಟೈಫಾಯ್ಡ್ ಇದೆ. ಅವಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅವಳು ಎಷ್ಟೊಂದು ವೀಕ್ ಆಗ್ಬಿಟ್ಟಿದ್ದಾಳೆ ಅಂತ. ಇಂತಹ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಆದರೆ ನೀವು ಏನ್ ಹೇಳ್ತಾ ಇದ್ದೀರಾ? ಅವಳ ಊಟವನ್ನು ಅವಳೇ ತಯಾರು ಮಾಡಿಕೊಳ್ಳಲಿ ಅಂತಾನ? ಅವಳಿಂದ ಸರಿಯಾಗಿ ನಿಂತುಕೊಳ್ಳಲು ಕೂಡ ಸಾಧ್ಯವಾಗ್ತಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧ್ಯಾ ತಾಯಿ ಬೇರೆ ಆಗ್ತಾ ಇದ್ದಾಳೆ. ನೋಡು ಶಂಕರ್, ನಿನ್ನ ಹೆಂಡತಿ ಮಹಾರಾಣಿಯ ಹಾಗೆ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ರೆ ಅವಳಿಂದ ಮನೆಯ ಎಲ್ಲರ ಅಡಿಗೆಯನ್ನು ನಾನೇ ಮಾಡಬೇಕಾಗಿ ಬರುತ್ತಿದೆ. ಅಷ್ಟು ಸಾಲದೆಂಬಂತೆ ಈಗ ಅವಳಿಗೆ ಬೇರೆ ಪಥ್ಯದ ಊಟವನ್ನು ಮಾಡಿ ಹಾಕಬೇಕು ಅಂದ್ರೆ ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ. ಅವಳನ್ನು ಕರೆದುಕೊಂಡು ಹೋಗಿ ಅವರ ತವರು ಮನೆಯಲ್ಲಿ ಬಿಟ್ಬಾ. ಅಲ್ಲೇ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಿನ್ನ ಹೆಂಡತಿಯನ್ನು ನಾನು ನೋಡಿಕೊಳ್ಳಬೇಕು ಎಂದು ನೀನು ನನ್ನ ಮೇಲೆ ಭರವಸೆ ಇಟ್ಟುಕೊಳ್ಳಬೇಡ. ಶಂಕರ್ ಗಾಬರಿಯಿಂದ ಹೇಳ್ತಾನೆ, ಅಮ್ಮ, ನೀವಿದೆಂತ ಮಾತು ಹೇಳ್ತಾ ಇದ್ದೀರಾ? ಸಂಧ್ಯಾಳನ್ನು ಇಂತಹ ಪರಿಸ್ಥಿತಿಯಲ್ಲಿ ನಾನು ಅವರ ತವರು ಮನೆಗೆ ಕರೆದುಕೊಂಡು ಹೋಗ್ಬೇಕಾ? ಇಷ್ಟಕ್ಕೂ ಅಲ್ಲಿ ಯಾರಿದ್ದಾರೆ ಅವಳನ್ನು ನೋಡಿಕೊಳ್ಳಲು? ಅವರ ಅಮ್ಮನಿಗೆ ಆರೋಗ್ಯ ಸ್ವಲ್ಪ ಕೂಡ ಸರಿ ಇಲ್ಲ. ಅವರಿಂದ ಅವಳನ್ನು ನೋಡಿಕೊಳ್ಳಲು ಆಕೆಯಿಂದ ಸಾಧ್ಯವೇ ಇಲ್ಲ. ಅವರ ಅತ್ತಿಗೆ ಸಂಧ್ಯಾ ಅಂದ್ರೆ ಆಕೆಗೆ ಸ್ವಲ್ಪ ಕೂಡ ಇಷ್ಟವಾಗುವುದಿಲ್ಲ. ಆ ರೀತಿ ಇರ್ಬೇಕಾದ್ರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಅವಳನ್ನು ಕರೆದುಕೊಂಡು ಹೋಗಿ ಅವಳ ತವರು ಮನೆಯಲ್ಲಿ ಬಿಟ್ಟು ಬರ್ಲಿ? ಅಮ್ಮ, ಸಂಧ್ಯಾ ನನ್ನ ಹೆಂಡತಿ, ನಿನ್ನ ಸೊಸೆ. ಈ ದಿನ ಅವಳ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಅವಳಿಗೆ ನಮ್ಮ ಅವಶ್ಯಕತೆ ಇದ್ದಾಗ ಇದು ನಮ್ಮ ಜವಾಬ್ದಾರಿ. ನಾವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅದು ಬಿಟ್ಟು ಅವರ ತವರು ಮನೆಗೆ ಕರೆದುಕೊಂಡು ಹೋಗು ಅಂತ ಹೇಳ್ಬಾರ್ದಲ್ವಾ ಅಮ್ಮ? ಕಳೆದ 2 ತಿಂಗಳಿಂದ ರಮ್ಯಾ ಮತ್ತು ಅವಳ ಮಗುವಿನ ಸೇವೆಯನ್ನು ಮಾಡುತ್ತಾ ಅವಳು ಏನು ತಾನೇ ಮಾಡಿಲ್ಲ ಈ ಮನೆಗಾಗಿ? ಮಗುವಿನ ಎಲ್ಲಾ ಸೇವೆಗಳನ್ನು ಮಾಡ್ತಾ ಇದ್ದಾಳೆ. ಬಾನಂತಿಯ ಸೇವೆ ಮಾಡಿದ್ದಾಳೆ. ಅವಳು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯದೆ ನಿಮಗೆ ಸೇವೆ ಮಾಡಬೇಕಾದ್ರೆ ನೀವುಗಳು ಮಾತ್ರ ಯಾಕೆ ನಿಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿಯುತ್ತಿದ್ದೀರಾ? ಅಮ್ಮ, ನಿಮ್ಮ ಈ ಬೂಟಾಟಿಕೆಯ ನಾಟಕಗಳನ್ನು ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನೀವು ಒಬ್ಬೊಬ್ಬರನ್ನು ಒಂದೊಂದು ರೀತಿ ನೋಡ್ತಾ ಇದ್ದೀರಾ. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದೆ ಬಿದ್ದಿದ್ರೆ ಸಂಧ್ಯಾ ಎಷ್ಟೋ ಪ್ರೀತಿಯಿಂದ ನಿಷ್ಠೆಯಿಂದ ಅವರ ಸೇವೆ ಮಾಡ್ತಾಳೆ. ಈ ದಿನ ಅವಳಿಗೆ ನಮ್ಮ ಅವಶ್ಯಕತೆ ಇರಬೇಕಾದ್ರೆ ನೀನು ಈ ರೀತಿ ಮಾತನಾಡ್ತಾ ಇದೀಯಾ? ಅಮ್ಮ, ನೀನು ಈ ರೀತಿ ಮಾತನಾಡಲು ಹೇಗೆ ತಾನೇ ಸಾಧ್ಯ? ಇಷ್ಟಕ್ಕೂ ನೀನು ಒಬ್ಬಳೇ ಎಲ್ಲಿದೆಯಾ? ಪ್ರಿಯಾ ಕೂಡ ಇದ್ದಾಳೆ ತಾನೆ ನಿನಗೆ ಸಹಾಯ ಮಾಡಲು? ನೀನು ಮನೆಯವರ ಅಡಿಗೆಯನ್ನು ತಯಾರು ಮಾಡು. ಸಂಧ್ಯಾಗಾಗಿ ಪ್ರಿಯಾ ಅಡಿಗೆ ತಯಾರು ಮಾಡ್ತಾಳೆ ಬಿಡು. ಇಷ್ಟು ಮಾತ್ರ ಅವಳಿಂದ ಮಾಡಲು ಸಾಧ್ಯ ಆಗೋದಿಲ್ವಾ?
ಎಲ್ಲರೂ ಸೇರಿಕೊಂಡು ಮನೆಯನ್ನು 2 ತಿಂಗಳು ಸಂಭಾಳಿಸಿ, ಕೆಲವು ದಿನ ನೀವು ಮನೆಯನ್ನು ಸಂಭಾಳಿಸಿದ್ರೆ ದೊಡ್ಡ ವಿಷಯ ಏನೂ ಆಗೋದಿಲ್ಲ ತಾನೆ ಅಂತ ಹೇಳ್ಬೇಕಾದ್ರೆ ಆಗಲೇ ಪ್ರಿಯಾ ಹೇಳ್ತಾಳೆ, ಅಣ್ಣ ನೀನು ನನ್ನಿಂದ ಅಂತಹ ಭರವಸೆಗಳನ್ನು ಇಟ್ಕೊಳ್ಬೇಡ. ನನಗೆ ಕಾಲೇಜು ಇದೆ, ನಾನು ಒಂದೇ ಒಂದು ಲೋಟದ ನೀರನ್ನು ಸಹ ತೆಗೆದುಕೊಂಡು ಕೊಡೋದಿಲ್ಲ ಅಂತ ಹೇಳಿದಾಗ ಶಂಕರ್ ಈಗ ರಮ್ಯಾಳನ್ನೇ ನೋಡ್ತಾ ಇದ್ದ. ರಮ್ಯಾ ಕೂಡ ತಕ್ಷಣ ಹೇಳ್ತಾಳೆ, ಅಣ್ಣ ನನ್ನಿಂದ ಕೂಡ ನೀವು ಯಾವುದೇ ಭರವಸೆ ಇಟ್ಕೊಳ್ಬೇಡಿ. ನನ್ನ ಮಗು ಇನ್ನೂ ತುಂಬಾ ಸಣ್ಣದು, ನನಗೆ ಈಗಲೂ ತುಂಬಾ ವೀಕ್ನೆಸ್ ಇದೆ. ನಿಮಗೆ ಅಷ್ಟೊಂದು ಕಷ್ಟವಾಗ್ತಾ ಇದ್ರೆ ನಾನು ಈ ದಿನವೇ ನನ್ನ ಅತ್ತೆ ಮನೆಗೆ ಹೊರಟು ಹೋಗುತ್ತೇನೆ ಅಂತ ಹೇಳುತ್ತಾಳೆ. ಶಂಕರ್ ತಕ್ಷಣ ಹೇಳ್ತಾನೆ, ವಾವ್, ನೀವೆಲ್ಲ ಎಷ್ಟೊಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಸಂಧ್ಯಾ ಎಲ್ಲರಿಗೂ ಸೇವೆ ಮಾಡ್ಬೇಕಾದ್ರೆ ಅವಳು ತುಂಬಾ ಒಳ್ಳೆಯವಳು, ಅದೆಲ್ಲವೂ ತುಂಬಾ ಒಳ್ಳೆಯದು. ಆದ್ರೆ ಈ ದಿನ ಅವಳಿಗೆ ನಿಮ್ಮ ಅವಶ್ಯಕತೆ ಬಿದ್ದಾಗ ನೀವೆಲ್ಲರೂ ಆಗುವುದಿಲ್ಲ ಅಂತ ಹೇಳ್ಬಿಡ್ತಾ ಇದ್ದೀರಾ. ಆಗಲೇ ಶಂಕರ್ ಅವರ ಅಪ್ಪ ಕಾರ್ತಿಕ್ ಅವರು ಹೇಳುತ್ತಾರೆ, ಶಂಕರ್ ನೀನು ಇದೆಂತ ಹುಚ್ಚನ ರೀತಿ ಮಾತನಾಡ್ತಾ ಇದೀಯಾ? ಅತ್ತೆ ಮನೆಯವರ ಸೇವೆ ಮಾಡುವುದು, ಅವರ ಜವಾಬ್ದಾರಿ ನಿಭಾಯಿಸುವುದು ಸೊಸೆಯ ಕರ್ತವ್ಯ. ಆದರೆ ನಾವು ನಿನ್ನ ಹೆಂಡತಿಯ ಕೆಲಸಗಾರರು ಏನಲ್ಲ. ಅವಳ ಸೇವೆಯನ್ನು ಮಾಡಲು ಬಾಯಿ ಮುಚ್ಕೊಂಡು ಅವಳನ್ನು ಕರೆದುಕೊಂಡು ಹೋಗಿ ಅವರ ತವರು ಮನೆಯಲ್ಲಿ ಬಿಟ್ಟು ಬಾ. ನಾವು ಅವಳನ್ನು ಮನೆಯಲ್ಲಿ ಕೂರಿಸಿಕೊಂಡು ಅವಳಿಗೆ ಬಿಟ್ಟಿಯಾಗಿ ಊಟ ಹಾಕಲು, ಅವಳ ಸೇವೆ ಮಾಡಲು ಸಾಧ್ಯವಿಲ್ಲ. ಅವಳು ಪೂರ್ತಿಯಾಗಿ ಗುಣವಾದಾಗ ಅವಳನ್ನು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬಾ. ಹಾಸ್ಪಿಟಲ್ಗೆ ದುಡ್ಡನ್ನು ಕೂಡ ನೀನೇ ಕೊಡು, ಪರವಾಗಿಲ್ಲ. ಇನ್ನು ಏನು ತಾನೇ ಬೇಕು ಹೇಳು ಅವಳಿಗೆ. ಆದರೆ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ನಿನ್ನ ಅಮ್ಮ ಮತ್ತು ನಿನ್ನ ತಂಗಿಯರು ಅವಳ ಸೇವೆಯನ್ನು ಯಾವತ್ತಿಗೂ ಮಾಡೋದಿಲ್ಲ. ಅವಳು ಈ ಮನೆಯ ಸೊಸೆ, ಈ ಮನೆಯ ಮಗಳಲ್ಲ. ನಾವು ಅವಳ ಸೇವೆಯನ್ನು ಮಾಡಲು, ಅವಳನ್ನು ನಾವು ತಲೆಯ ಮೇಲೆ ಇಟ್ಟುಕೊಳ್ಳಲು. ಅರ್ಥವಾಯ್ತಾ ಎಂದು ಹೇಳುತ್ತಾ ಕಾರ್ತಿಕ್ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ತಮ್ಮ ಮನೆಯವರ ಈ ರೀತಿಯ ಅಸಭ್ಯ ವರ್ತನೆಯನ್ನು ನೋಡಿ ಶಂಕರ್ ಆಘಾತ ಪಟ್ಟುಕೊಳ್ಳುತ್ತಾನೆ. ಅವನಿಗೆ ತುಂಬಾ ಬೇಸರವಾಗುತ್ತೆ. ಸಂಧ್ಯಾ ಯಾವಾಗಲೂ ಒಂದು ಕಾಲಿನ ಮೇಲೆ ನಿಂತುಕೊಂಡು ಅವನ ಕುಟುಂಬದವರ ಸೇವೆ ಮಾಡ್ತಾ ಇದ್ಲು. ಈ ದಿನ ಅವಳಿಗೆ ಅವರ ಅವಶ್ಯಕತೆ ಬಂದಾಗ ಎಲ್ಲರೂ ಅವಳನ್ನು ಹೊರಗಿನವಳು ಅಂತ ಹೇಳ್ತಾ ಇದ್ರು. ಸೊಸೆಯ ಜವಾಬ್ದಾರಿ ಕೇವಲ ಅತ್ತೆ ಮನೆಯವರ ಸೇವೆಯನ್ನು ಮಾಡುವುದು. ಸೊಸೆಯ ಸೇವೆ ಮಾಡುವುದು ಅತ್ತೆ ಮನೆಯವರ ಜವಾಬ್ದಾರಿ ಅಲ್ಲವಾ? ಸೊಸೆ ಮನುಷ್ಯಳು ಅಲ್ಲವಾ? ಈ ಮಾತುಗಳನ್ನು ಯೋಚಿಸುತ್ತಾ ಶಂಕರ್ ಮನೆಯಿಂದ ಹೊರಗಡೆ ಹೊರಟು ಹೋಗುತ್ತಾನೆ. ತನ್ನ ಮಗ ಹೊರಗೆ ಹೋಗಿರುವುದನ್ನು ನೋಡಿದ ರೇವತಿ ಅವರು ಸಂಧ್ಯಾ ರೂಮಿಗೆ ಹೋಗಿ ಹೇಳ್ತಾರೆ, ಸಂಧ್ಯಾ ನೀನು ತುಂಬಾ ಅತಿಯಾಗಿ ನಾಟಕ ಆಡ್ತಾ ಇದೀಯಾ. ಈಗಲೇ ಮಗುವನ್ನು ಹೆರುವ ಅವಶ್ಯಕತೆ ಆದ್ರೂ ಏನಿದೆ ನಿನ್ಗೆ? ನನ್ನ 2ನೇ ಮಗಳು ಕೂಡ ಈಗ ಗರ್ಭಿಣಿಯಾಗಿದ್ದಾಳೆ. ಅವಳನ್ನು ಕೂಡ ನೀನೇ ನೋಡಿಕೊಳ್ಳಬೇಕಾಗಿತ್ತು. ತಕ್ಷಣ ಹೋಗು, ಈ ಮಗುವನ್ನು ತೆಗೆಸಿಬಿಡು. ಇಲ್ಲ ಅಂದ್ರೆ ಯಾವುದಾದರೂ ಔಷಧಿಗಳನ್ನು ನುಂಗು. ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಮಗುವನ್ನು ಹುಟ್ಟಿಸಿಕೊಂಡ್ರೆ ಆಗುತ್ತತ್ತು. ರೇವತಿ ಅವರ ಮಾತು ಕೇಳಿ ಸಂಧ್ಯಾ ಶಾಕ್ ಆಗಿ ಬಿಟ್ಟಿದ್ದಳು. ಅವಳಿಗೆ ಮದುವೆಯಾಗಿ ಈಗ 5 ವರ್ಷಗಳು ಕಳೆದಿದ್ದವು. ಜನರೆಲ್ಲರೂ ಅವಳನ್ನು ಬಂಜೆ ಎಂದು ಆಡಿಕೊಳ್ಳುತ್ತಿದ್ದರು. ಈ ದಿನ ಆ ದೇವರು ಅವಳ ಮಡಿಲನ್ನು ತುಂಬಿಸಿರಬೇಕಾದ್ರೆ ಅವಳ ಅತ್ತೆ ಹೋಗಿ ಮಗುವನ್ನು ತೆಗೆಸು ಅಂತ ಹೇಳ್ತಾ ಇದ್ರು. ಇದು ಏನಾದರೂ ಆಟವಾ? ಈ ದಿನ ಅಲ್ಲದಿದ್ದರೆ ನಾಳೆ ಆಡೋಣ ಅನ್ನೋದಕ್ಕೆ. ಅತ್ತೆಯ ಮಾತು ಕೇಳಿ ಸಂಧ್ಯಾಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅತ್ತೆ ಎಷ್ಟೊಂದು ಸ್ವಾರ್ಥವಾಗಿ ಯೋಚಿಸುತ್ತಿದ್ದಾರೆ ಎಂದು ಅವಳು ಯೋಚಿಸುತ್ತಿದ್ದಳು. ಒಳಗೊಳಗೆ ಅವಳಿಗೆ ತುಂಬಾ ಹೆಚ್ಚಿನ ಕೋಪ ಕೂಡ ಬರುತ್ತಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಶಂಕರ್ ಕೂಡ ರೂಮಿಗೆ ಬರುತ್ತಾನೆ. ಅವನು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ವಾವ್ ಅಮ್ಮ, ವಾವ್, ಸೂಪರ್ ಆಗಿ ಹೇಳ್ತಾ ಇದ್ದೀರಾ ನೀವು. ಯಾವ ಜನ್ಮದ ಶತ್ರುತ್ವವನ್ನು ನಿಭಾಯಿಸುತ್ತಿದ್ದೀರಾ ನಮ್ಮ ಜೊತೆ? ಇಷ್ಟು ವರ್ಷಗಳ ನಂತರ ನಿಮ್ಮ ಸೊಸೆಯ ಮಡಿಲು ತುಂಬುತ್ತಿದ್ದರೆ ನೀವು ಸಂತೋಷ ಪಡುವುದನ್ನು ಬಿಟ್ಟು ನೀವು ಅವಳ ಮೇಲೆ ದ್ವೇಷ ಪಡ್ತಾ ಇದ್ದೀರಾ. ನೀವೇ ಅಲ್ವಾ ಎಲ್ಲರಿಗಿಂತ ಹೆಚ್ಚಾಗಿ ಅವಳನ್ನು ಆಡಿಕೊಳ್ಳುತ್ತಿದ್ದಿದ್ದು. ಅವಳು ಬಂಜೆ ಬಂಜೆ ಎಂದು. ಪಾಪ ಆ ಅಮಾಯಿಗಳು ನಿಮ್ಮ ಕಠಿಣವಾದ ಮಾತುಗಳನ್ನು ಕೇಳಿ ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ಲು. ಶಂಕರ್ ಕೋಪದಿಂದ ಹೇಳ್ತಾನೆ, ನೀವೆಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸಂಧ್ಯಾ ಎಲ್ಲಿಗೂ ಹೋಗೋದಿಲ್ಲ. ನಾನು ಅವಳನ್ನು ಎಲ್ಲಿಗೂ ಕಳುಹಿಸಿಕೊಡೋದಿಲ್ಲ. ನಾನು ಅವಳ ಸೇವೆಯನ್ನು ಮಾಡುತ್ತೇನೆ. ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ಅವಳು ನನ್ನ ಹೆಂಡತಿ, ನಾನು ಅವಳನ್ನು ನೋಡಿಕೊಳ್ತೀನಿ. ಆದರೆ ನಾನು ಅವಳನ್ನು ಅವಳ ತವರು ಮನೆಗೆ ಯಾವತ್ತೂ ಕಳುಹಿಸಿಕೊಡೋದಿಲ್ಲ. ಪ್ರತಿಯೊಂದು ಸಮಯದಲ್ಲೂ ಅವಳು ನನ್ನ ಮತ್ತು ನನ್ನ ಮನೆಯವರ ಜೊತೆಯಾಗಿ ನಿಂತುಕೊಂಡಿದ್ಲು. ಈ ದಿನ ಅವಳಿಗೆ ಹುಷಾರಿಲ್ಲದೆ ಇದ್ದರೆ ನಾವು ಅವಳ ಕೈ ಬಿಟ್ಟು ಬಿಡಬೇಕು ಅಂತ ನೀವು ಅಂದುಕೊಳ್ತಾ ಇದ್ದೀರಾ? ನನಗೆ ನಿಮ್ಮಂತಹ ಚಿಕ್ಕ ಬುದ್ಧಿ ಇಲ್ಲ ಎಂದು ಹೇಳುತ್ತಾ ಅವನು ತನ್ನ ಹೆಂಡತಿಯ ಕಣ್ಣೀರನ್ನು ಒರೆಸುತ್ತಿದ್ದ. ತನ್ನ ಗಂಡನನ್ನು ಅಲ್ಲಿ ನೋಡಿ ಸಂಧ್ಯಾ ಜೋರು ಜೋರಾಗಿ ಅಳಲು ಶುರು ಮಾಡಿದ್ಲು. ಅವಳ ಒಳಗಿನ ದುಃಖವೆಲ್ಲ ಅವನನ್ನು ನೋಡಿ ಹೊರಗೆ ಬಂದು ಬಿಟ್ಟಿತ್ತು. ಅವಳು ತುಂಬಾ ಗಾಬರಿ ಪಟ್ಕೊಂಡಿದ್ಲು. ಅವಳಿಗೆ ಅನ್ನಿಸ್ತಾ ಇತ್ತು, ತನ್ನ ಮನೆಯವರ ಮಾತು ಕೇಳಿ ಶಂಕರ್ ಅವಳನ್ನು ತನ್ನ ತವರು ಮನೆಗೆ ಬಿಟ್ಟು ಬರೋದಿಲ್ಲ ತಾನೆ ಅಂತ. ನನ್ನ ತವರು ಮನೆಯಲ್ಲಿ ಅತ್ತಿಗೆ ಅವಳ ಜೀವನವನ್ನು ನರಕ ಮಾಡಿಬಿಡುತ್ತಿದ್ದಳು. ಅಮ್ಮ ಹಾಸಿಗೆ ಹಿಡಿದ ಮೇಲೆ ಎಲ್ಲ ಆಸ್ತಿಯನ್ನು ಮೋಸದಿಂದ ಅಣ್ಣ ಮತ್ತು ಅತ್ತಿಗೆ ಲಪಟಾಯಿಸಿ ಬಿಟ್ಟಿದ್ರು. ಇದೆಲ್ಲವನ್ನು ಯೋಚಿಸಿ ಸಂಧ್ಯಾ ತುಂಬಾ ಹೆದರಿಕೊಂಡಿದ್ದಳು. ಆದ್ರೆ ಶಂಕರ್ ತನ್ನ ಹೆಂಡತಿಯನ್ನು ತಬ್ಬಿಕೊಂಡು ಹೇಳ್ತಾನೆ, ಸಂಧ್ಯಾ ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ.
ಸಂಧ್ಯಾ ಅಳುತ್ತಾ ತಕ್ಷಣ ಹೇಳ್ತಾಳೆ, ನನ್ನಿಂದ ನೀವು ನಿಮ್ಮ ತಂದೆ ತಾಯಿ ಮತ್ತು ತಂಗಿಯರ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ಆದರೆ ಶಂಕರ್ ಹೇಳುತ್ತಾರೆ, ನೀನು ಚಿಂತೆ ಮಾಡಬೇಡ, ಈ ವಿಷಯಗಳನ್ನು ಯೋಚಿಸಲು ಬೇಡ. ಈ ನೆಪದಿಂದ ಆದರೂ ನಮಗೆ ಅರ್ಥವಾಯಿತು ಇವರೆಲ್ಲ ಎಷ್ಟೊಂದು ಸ್ವಾರ್ಥಿಗಳು ಅಂತ. ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯಾ? ನಿನ್ನದು ಏನು ತಪ್ಪು ಇಲ್ಲ. ಯಾರು ಬೇಕು ಅಂತ ತಮ್ಮ ಆರೋಗ್ಯ ಕೆಡಿಸಿಕೊಳ್ಳುವುದಿಲ್ಲ. ಇವರುಗಳು ಅವರಿಗೆ ಹುಷಾರಿಲ್ಲದಿರ್ಬೇಕಾದ್ರೆ ಸೊಸೆ ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಭರವಸೆ ಇಟ್ಟುಕೊಂಡಾಗ ಸೊಸೆಯ ಸೇವೆ ಮಾಡುವುದು ಕೂಡ ಅವರ ಕರ್ತವ್ಯವಾಗುತ್ತಲ್ವಾ? ನೀನು ಈ ಎಲ್ಲಾ ಚಿಂತೆಯನ್ನು ಬಿಟ್ಟು ನೆಮ್ಮದಿಯಾಗಿ ವಿಶ್ರಾಂತಿ ತೆಗೆದುಕೋ. ನಾನು ನಿನಗೆ ಯಾವ ಸಮಯಕ್ಕೆ ಯಾವ ಔಷಧಿ ತೆಗೆದುಕೊಳ್ಳಬೇಕು ಅಂತ ನೀಟಾಗಿ ವಿವರಿಸುತ್ತೇನೆ. ನಾನು ನಿನಗಾಗಿ ಪಥ್ಯದ ಊಟವನ್ನು ಸಹ ತಯಾರಿಸಿಕೊಂಡು ಬರುತ್ತೇನೆ. ನೀನು ಸ್ವಲ್ಪ ಕೂಡ ಚಿಂತೆ ಮಾಡಬೇಡ, ನಾನು ಎಲ್ಲವನ್ನು ಸಂಭಾಳಿಸುತ್ತೇನೆ ಎಂದು ಅವನು ಪ್ರೀತಿಯಿಂದ ತನ್ನ ಹೆಂಡತಿಯ ತಲೆಯ ಮೇಲೆ ಕೈ ಇಟ್ಟು ಹೇಳಿ ಅವನು ರೂಮಿನಿಂದ ಹೊರಗೆ ಹೊರಟು ಹೋಗ್ತಾನೆ. ಶಂಕರ್ ಅವರ ತಂದೆ ತಾಯಿ ಇದೆಲ್ಲವನ್ನು ನೋಡುತ್ತಾ ಕುಳಿತುಕೊಂಡಿದ್ರು. ಕಾರ್ತಿಕ್ ಅವರು ಶಂಕರ್ ರೂಮಿನಿಂದ ಹೊರಗೆ ಬಂದ ತಕ್ಷಣ ತಮ್ಮ ಮಗನನ್ನು ಆಡಿಕೊಳ್ಳುತ್ತಿದ್ದರು. ನೋಡು, ಬಂದುಬಿಟ್ಟ ಹೆಂಡತಿಯ ಗುಲಾಮ. ಶಂಕರ್ ನಗುತ್ತಾ ಹೇಳ್ತಾನೆ, ಹೌದು ಅಪ್ಪ, ನೀವು ಸರಿಯಾಗಿ ಹೇಳಿದಿರಿ. ಹೌದು, ನಾನು ನಿಜವಾಗಿಯೂ ನನ್ನ ಹೆಂಡತಿಗೆ ಗುಲಾಮನೆ. ಹುಷಾರಿಲ್ಲದ ಹೆಂಡತಿಯ ಸೇವೆ ಮಾಡುವುದು, ಅವಳನ್ನು ನೋಡಿಕೊಳ್ಳುವುದು ಗುಲಾಮನ ಕೆಲಸ ಅಂದ್ರೆ ನಿಜವಾಗಿಯೂ ನಾನು ನನ್ನ ಹೆಂಡತಿಗೆ ಗುಲಾಮನೆ. ನನ್ನ ಹೆಂಡತಿಗೆ ಗುಲಾಮನಾಗಿ ಇರುವುದರಿಂದ ನನಗೆ ಏನೂ ನಾಚಿಕೆ ಅನಿಸ್ತಾ ಇಲ್ಲ. ಕನಿಷ್ಠ ಪಕ್ಷ ನಿಮ್ಮಂತಹ ಸ್ವಾರ್ಥಿಯಂತೂ ನಾನಲ್ಲ. ಅವಳ ಕೈಯಿಂದ ಪೂರ್ತಿ ಪರಿವಾರ ಕೆಲಸದವಳ ರೀತಿ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದೀರಾ ಅಂತ ಹೇಳುತ್ತಾ ಶಂಕರ್ ಅಡಿಗೆ ಮನೆಗೆ ಹೊರಟು ಹೋಗುತ್ತಾನೆ. ಸಂಧ್ಯಾಗಾಗಿ ಪಥ್ಯದ ಊಟವನ್ನು ತಯಾರಿಸಲು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅವನು ಕಿಚಡಿಯನ್ನು ತಯಾರಿಸಿ ತೆಗೆದುಕೊಂಡು ಹೋಗಿ ತನ್ನ ಕೈಯಾರೆ ತನ್ನ ಹೆಂಡತಿಗೆ ಊಟವನ್ನು ತಿನ್ನಿಸುತ್ತಾನೆ. ಶಂಕರ್ನ ಅಪ್ಪ ಅಮ್ಮ ತಂಗಿಯರು ಇದೆಲ್ಲವನ್ನು ನೋಡಿ ಗುಸುಗುಸು ಅಂತ ಮಾತನಾಡಿಕೊಳ್ಳುತ್ತಿದ್ರು. ನಾವು ಕೂಡ ನೋಡ್ತೀವಿ ಎಷ್ಟು ದಿನ ಇವನು ತನ್ನ ಹೆಂಡತಿಗೆ ಸೇವೆ ಮಾಡ್ತಾನೆ ಅಂತ. ಇಷ್ಟಕ್ಕೂ ಇವನು ಕೆಲಸಕ್ಕೆ ಕೂಡ ಹೋಗ್ಬೇಕಲ್ವಾ? ಇವನು ಹೊರಗೆ ಹೋದಾಗ ನಾವು ಅವಳಿಗೆ ಏನನ್ನೂ ಮಾಡೋದಿಲ್ಲ. ನಾವೇನಾದರೂ ಅವಳ ಕೆಲಸಗಾರರ? ಇಷ್ಟಕ್ಕೂ ಅವಳು ತುಂಬಾ ಅತಿಯಾಗಿ ನಾಟಕ ಮಾಡ್ತಾ ಇದ್ದಾಳೆ. ಅಡಿಗೆ ಮಾಡಿಕೊಂಡು ತಿನ್ನುವುದಕ್ಕೂ ಕೂಡ ಏನಾದರೂ ರೋಗ ಬಂದ್ಬಿಟ್ಟಿದ್ಯಾ? ಅಷ್ಟೊಂದು ಕಾಯಿಲೆ ಬಂದ್ಬಿಟ್ಟಿದ್ಯಾ ಮಹಾರಾಣಿಗೆ? ಸಂಧ್ಯಾ ಹೇಳ್ತಾಳೆ, ನಾಳೆ ನೀವು ಆಫೀಸ್ಗೆ ಹೊರಟು ಹೋದ್ರೆ ಆಗ ನಾನೇನ್ ಮಾಡ್ಬೇಕು? ನನ್ನಿಂದ ಬಾತ್ರೂಮ್ಗೆ ಎದ್ದು ಹೋಗಲು ಸಹ ಎಷ್ಟೊಂದು ಬಾರಿ ಯೋಚನೆ ಮಾಡಬೇಕಾಗಿ ಬರುತ್ತಿದೆ. ಶಂಕರ್ ಎಷ್ಟೋ ಪ್ರೀತಿಯಿಂದ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಾನು ಎಲ್ಲವನ್ನು ಸಂಭಾಳಿಸುತ್ತೇನೆ. ನೀನು ಕೇವಲ ಮೊದಲು ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಕಲ್ತ್ಕೋ, ಬೇಗ ವಾಸಿಯಾಗು ಸಾಕು. ಮಾರನೆಯ ದಿನ ಶಂಕರ್ ತನ್ನ ಆಫೀಸಿಗೆ ಫೋನ್ ಮಾಡಿ 1 ತಿಂಗಳ ರಜೆಯನ್ನು ತೆಗೆದುಕೊಂಡಿದ್ದ. ಶಂಕರ್ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆದ್ದರಿಂದ ಅವನಿಗೆ ರಜೆ ಹಾಕಿದ 1 ತಿಂಗಳಿಗೆ ಸಂಬಳ ಬರ್ತಾ ಇರ್ಲಿಲ್ಲ. ಸಂಧ್ಯಾ ತಕ್ಷಣ ಹೇಳ್ತಾಳೆ, ಶಂಕರ್, ನೀವು ಇದೇನ್ ಮಾಡ್ತಾ ಇದ್ದೀರಾ? ನೀವು ರಜೆ ಹಾಕಿದ್ರೆ ನಿಮಗೆ ಸಂಬಳ ಬರೋದಿಲ್ಲ, ನಂತರ ತುಂಬಾ ತೊಂದರೆಯಾಗಿ ಬಿಡುತ್ತೆ. ಆಗ ಶಂಕರ್ ಮುಗುಳ್ನಗುತ್ತಾ ಹೇಳ್ತಾರೆ, ಆ ರೀತಿ ಏನೂ ಆಗೋದಿಲ್ಲ. ಇಷ್ಟು ದಿನದಿಂದ ನಾನು ಏನು ಸಂಪಾದನೆ ಮಾಡಿಲ್ವಾ? ನಾವು ಏನನ್ನು ಉಳಿಸಿಕೊಂಡಿಲ್ಲ ಅನ್ಸುತ್ತಾ? 1 ತಿಂಗಳು ಸಂಬಳ ಬರ್ಲಿಲ್ಲ ಅಂದ್ರೆ ಏನಾಗಿ ಬಿಡುತ್ತೆ? ನಾನು ಎಲ್ಲವನ್ನು ಸಂಭಾಳಿಸಿಕೊಳ್ಳೋಣ. ಆದ್ರೆ ನಾನು ನಿನ್ನನ್ನು ಇಂತಹ ಸ್ಥಿತಿಯಲ್ಲಿ ಒಂಟಿಯಾಗಿ ಬಿಟ್ಟು ಇವನನ್ನು ನಂಬಿ ಆಫೀಸಿಗೆ ಹೋಗೋದಿಲ್ಲ ಅಂತ ಹೇಳಿಬಿಡುತ್ತಾನೆ. ನಾನು ಈಗ ಫ್ರೆಶ್ ಆಗಲು ಹೋಗ್ತಾ ಇದ್ದೀನಿ, ನೀನು ಆರಾಮವಾಗಿ ಮಲಗು, ನಂತರ ಇಬ್ಬರು ಒಟ್ಟಾಗಿ ಕುಳಿತುಕೊಂಡು ಊಟ ಮಾಡೋಣ ಅಂತ ಹೇಳುತ್ತಾ ಶಂಕರ್ ರೂಮಿನಿಂದ ಹೊರಗೆ ಬಂದಿದ್ದ. ಶಂಕರ್ನ ಅಪ್ಪ ಅಮ್ಮ ಅಲ್ಲೇ ಕುಳಿತು ಅವರನ್ನೇ ನೋಡ್ತಾ ಇದ್ರು. ಶಂಕರ್ ಬಾತ್ರೂಮಿನೊಳಗೆ ಹೋದ ತಕ್ಷಣ ಶಂಕರ್ನ ಅಪ್ಪ ಅಮ್ಮ ಮತ್ತು ಅವನ ತಂಗಿಯರು ಎಲ್ಲರೂ ರೂಮಿನೊಳಗೆ ಬಂದು ಸೇರಿದ್ದರು. ಅವರೆಲ್ಲರೂ ಸೇರಿಕೊಂಡು ಸಂಧ್ಯಾಳನ್ನು ವಿಧ ವಿಧವಾಗಿ ಮಾತುಗಳಿಂದ ಚಿತ್ರಹಿಂಸೆ ಕೊಡ್ತಾ ಇದ್ರು. ನೋಡು, ನೀನೊಬ್ಬಳು ಅಪಶಕುನದವಳು, ನಿನ್ನಿಂದ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ. ನಿನ್ನಿಂದ ನಿನ್ನ ಗಂಡನ 1 ತಿಂಗಳ ಸಂಬಳವೇ ಹೊರಟು ಹೋಯ್ತು. ನಿನಗೆ ಸ್ವಲ್ಪವೂ ನಾಚಿಕೆ ಆಗುದಿಲ್ವಾ ಈ ರೀತಿ ನಾಟಕ ಆಡಲು? ಅತ್ತಿಗೆ, ನೀವು ಈಗ ಗರ್ಭಿಣಿ ಆಗಿರಬಹುದು, ಆದರೆ ನಾನು ಕೂಡ ಗರ್ಭಿಣಿಯಾಗಿದ್ದೆ. ನಾನು ನಿಮ್ಮಂತೆ ಇಷ್ಟೊಂದು ನಾಟಕ ಎಲ್ಲೂ ಮಾಡಿಲ್ಲ. ನಾನು ಇಲ್ಲಿ ನಿಮ್ಮಿಂದ ಸೇವೆಯನ್ನು ಮಾಡಿಸಿಕೊಳ್ಳಲು ಬಂದಿದ್ದೆ. ಆದ್ರೆ ನೀವು ನಾಟಕ ಮಾಡುತ್ತಾ ಆರಾಮವಾಗಿ ಕುಳಿತುಕೊಂಡಿದ್ದೀರಾ. ಆಗಲೇ ಪ್ರಿಯಾ ಕೂಡ ಹೇಳ್ತಾಳೆ, ಎಷ್ಟೊಂದು ನಾಟಕ ಮಾಡಿಕೊಂಡು ಕುಳಿತುಕೊಂಡಿದ್ದಾಳೆ. ಅವನು ಸಂಪಾದನೆ ಮಾಡಿಲ್ಲ ಅಂದ್ರೆ ಮನೆ ಹೇಗೆ ತಾನೇ ನಡೆಸಬೇಕು? ಯಾಕೆ ನೀನು ಅವನನ್ನು ನಿನ್ನ ಗುಲಾಮನನ್ನಾಗಿ ಮಾಡಿ ಇಟ್ಟುಕೊಂಡಿದೀಯಾ ಎಂದು ಬಾಯಿಗೆ ಬಂದ ಎಲ್ಲಾ ಮಾತುಗಳನ್ನು ಹೇಳುತ್ತಿದ್ದರು. ಎಲ್ಲರ ಮಾತು ಕೇಳಿ ಸಂಧ್ಯಾಳ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಅವಳ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಅವರು ಸಂಧ್ಯಾಳನ್ನು ಆಡಿಕೊಳ್ಳುವುದರಲ್ಲಿ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ರು ಅಂದ್ರೆ ಅವರಿಗೆ ಗೊತ್ತಾಗ್ಲೇ ಇಲ್ಲ ಶಂಕರ್ ಸ್ನಾನ ಮುಗಿಸಿಕೊಂಡು ರೂಮಿಗೆ ಯಾವಾಗ ಬಂದ ಅಂತ. ಎಲ್ಲರ ಮಾತುಗಳನ್ನು ಕೇಳಿ ಶಂಕರ್ ಕೋಪವಾಗಿ ತುಂಬಾ ಜೋರಾಗಿ ಹೇಳ್ತಾರೆ, ನಿಮಗೆಲ್ಲ ಎಷ್ಟೊಂದು ಧೈರ್ಯ ನನ್ನ ಹೆಂಡತಿಗೆ ಈ ರೀತಿ ಮಾತನಾಡಲು? ಅವಳು ನನ್ನ ಹೆಂಡತಿ. ಅವಳ ಅನಾರೋಗ್ಯದಲ್ಲಿ ಅವಳ ಜೊತೆ ನಿಂತುಕೊಳ್ಳುವುದು ನನ್ನ ಜವಾಬ್ದಾರಿ. ನಾನು ನನ್ನ ಜವಾಬ್ದಾರಿಯನ್ನು ಪೂರ್ತಿ ಮಾಡುತ್ತೇನೆ. ನಿಮಗೆಲ್ಲ ನಾಚಿಕೆ ಆಗೋದಿಲ್ವಾ ಈ ರೀತಿ ಮಾತನಾಡಲು?
ಅಪ್ಪ, ನೀವು ದೊಡ್ಡವರು, ಎಷ್ಟೊಂದು ವಯಸ್ಸಾಗಿದೆ ನಿಮ್ಗೆ, ಆದರೂ ನೀವು ಈ ರೀತಿ ನಡೆದುಕೊಳ್ತಾ ಇದ್ದೀರಾ. ಒಂದು ನಿಮಿಷ ನೀವು ಯೋಚಿಸಿ ನೋಡಿ. ಅಮ್ಮ ಹುಷಾರಿಲ್ಲದೆ ಬಿದ್ರೆ ನೀವು ಅಮ್ಮನ ಕೈಯನ್ನು ಬಿಟ್ಟು ಬಿಡುತ್ತೀರಾ? ರಮ್ಯಾ, ನೀನು ಖುದ್ದು ಸೇವೆ ಮಾಡಿಸಿಕೊಳ್ಳಲು ಸಂಧ್ಯಾ ಬಳಿ ಬಂದಿದ್ದೆ. ಅವಳು ನಿನ್ನ ಮತ್ತು ನಿನ್ನ ಮಗುವಿಗೆ 2 ತಿಂಗಳು ಪೂರ್ತಿಯಾಗಿ ಸೇವೆ ಮಾಡಿದ್ದಾಳಲ್ವಾ? ಆದರೆ ನೀವುಗಳು ಒಂದೇ ಒಂದು ದಿನ ಕೂಡ ಅವಳ ಸೇವೆ ಮಾಡಲು ಇಷ್ಟೊಂದು ನಾಟಕ ಆಡ್ತಾ ಇದ್ದೀರಾ. ರಮ್ಯಾ ತಕ್ಷಣ ಹೇಳ್ತಾಳೆ, ನೋಡಿದ್ಯಾ ಅಮ್ಮ, ಇವನು ತನ್ನ ಹೆಂಡತಿಗಾಗಿ ತನ್ನ ತಂಗಿಯರನ್ನೇ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ. ನೋಡು ಮಗ, ನಿನ್ನ ತಂಗಿಗೆ ಈಗ ಮದುವೆಯಾಗಿದೆ, ಅವಳು ಬೇರೆ ಮನೆಯವಳು, ಅವಳ ಜೊತೆ ಈ ರೀತಿ ಮಾತನಾಡಬೇಡ ಅಂತ ಹೇಳ್ತಾರೆ ರೇವತಿ ಅವರು. ಶಂಕರ್ನ ಮಾತುಗಳನ್ನು ಕೇಳಿ ಕೂಡ ಅವರ ಮನೆಯವರಿಗೆ ಏನೂ ಅನ್ನಿಸ್ತಾನೆ ಇರಲಿಲ್ಲ. ಅವರು ಬದಲಾಗಲಿಲ್ಲ. ಅವರುಗಳು ಸೈಲೆಂಟ್ ಆಗಿ ರೂಮಿನಿಂದ ಹೊರಗಡೆ ಹೊರಟು ಹೋದ್ರು. ನನ್ನ ಮನೆಯವರು ಎಷ್ಟೊಂದು ಸ್ವಾರ್ಥಿಗಳು ಅಂತ ಅವರುಗಳಿಗೆ ಏನಾದರೂ ಹೇಳಿ ಅರ್ಥ ಮಾಡಿಸುವುದು ಅಸಾಧ್ಯ ಎಂದು ಅವನಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು. ಶಂಕರ್ ತನ್ನ ಹೆಂಡತಿಗೆ ಹೇಳ್ತಾನೆ, ಯಾರ್ಯಾರು ಎಷ್ಟೊಂದು ಬೊಗಳುತ್ತಾರೋ ಅಷ್ಟು ಬೊಗಳಲಿ ಬಿಡು, ಆದ್ರೆ ನಾನು ನಿನ್ನ ಜೊತೆ ಇರುತ್ತೇನೆ ಜೀವನ ಪರ್ಯಂತ. ನಾನು ನಿನ್ನ ಕೈಯನ್ನು ಬಿಡೋದಿಲ್ಲ. ನೀನು ಕೇವಲ ವಿಶ್ರಾಂತಿಯನ್ನು ತೆಗೆದುಕೋ, ನಿನ್ನ ಮತ್ತು ನಮ್ಮ ಮಗುವಿನ ಕಡೆ ಗಮನವನ್ನು ಕೊಡು ಸಾಕು ಅಂತ ಹೇಳುತ್ತಾನೆ. ಶಂಕರ್ ರೂಮಿನಿಂದ ಹೊರಗೆ ಬಂದಾಗ ರೇವತಿ ಅವರು ಹೊರಗೆ ಕುಳಿತು ಗೊಣಗಾಡ್ತಾ ಇದ್ರು. ಮನೆಯಲ್ಲಿ ಸೊಸೆ ಅಂತ ಒಬ್ಳು ಇರ್ಬೇಕಾದ್ರೆ ನಮ್ಮ ಕರ್ಮ ನೋಡಿ ಹೇಗಾಗೋಗಿದೆ ಅಂತ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಾಗಿ ಬರ್ತಾ ಇದೆ. ಈ ಕಾಲ ಕೂಡ ಎಷ್ಟೊಂದು ಕೆಟ್ಟದಾಗಿ ಹೋಯ್ತು. ಕಲಿಕಾಲ ಬಂದು ಬಿಡ್ತು. ಮಗ ಮತ್ತು ಸೊಸೆ ಆರಾಮವಾಗಿ ಕುಳಿತುಕೊಂಡ್ರೆ ಅಪ್ಪ ಅಮ್ಮ ಈ ವಯಸ್ಸಾದ ಕಾಲದಲ್ಲಿ ಅವರಿಗೆ ಮಾಡಿ ತಿನ್ನಿಸಬೇಕಾ? ಅಮ್ಮನ ಮಾತು ಕೇಳಿ ಶಂಕರ್ ಹೇಳ್ತಾನೆ, ಹೌದು ಅಮ್ಮ, ನಿಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಮಗ ಮತ್ತು ಸೊಸೆಗಾಗಿ ಏನಾದರೂ ಮಾಡಲು ನನ್ನ ಹೆಂಡತಿಗಾಗಿ ನಾನು ಊಟವನ್ನು ತಯಾರಿಸುತ್ತಿದ್ದೇನೆ. ಜೊತೆಯಲ್ಲಿ ನನ್ನ ಊಟ ಕೂಡ ನಾನೇ ತಯಾರು ಮಾಡ್ಕೊಳ್ತೀನಿ. ನೀವುಗಳು ನಿಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸಾಕು. ನನ್ನ ಬಗ್ಗೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡುತ್ತಾನೆ. ರೇವತಿ ಅವರು ಎಷ್ಟೋ ಆಶ್ಚರ್ಯದಿಂದ ತಮ್ಮ ಮಗನನ್ನೇ ನೋಡ್ತಾ ಇದ್ರು. ಆದ್ರೆ ಶಂಕರ್ ಮಾತ್ರ ಹಿಂದೆ ತುರುಕಿ ತನ್ನ ಅಮ್ಮನನ್ನು ನೋಡಲಿಲ್ಲ. ಅವನು ತನ್ನ ಮತ್ತು ತನ್ನ ಹೆಂಡತಿಯ ತಿಂಡಿಯನ್ನು ರೆಡಿ ಮಾಡಿ ತೆಗೆದುಕೊಂಡು ರೂಮಿಗೆ ಹೊರಟು ಹೋಗುತ್ತಾನೆ. ರೇವತಿ ಅವರು ಈಗ ಎಲ್ಲಾ ಮಾತುಗಳನ್ನು ಶಂಕರ್ನ ಅಪ್ಪ ಮತ್ತು ತಂಗಿಯರಿಗೆ ಹೇಳುತ್ತಾರೆ. ಅವರೆಲ್ಲರೂ ಹೇಳ್ತಾ ಇದ್ರು, ನೋಡೋಣ ಈ ಎಲ್ಲಾ ನಾಟಕಗಳು ಇನ್ನು ಎಷ್ಟು ದಿನ ನಡೀತಾವೆ ಅಂತ. 1-2 ದಿನದಲ್ಲಿ ಅವನೇ ಬೇಸರ ಮಾಡಿಕೊಳ್ಳುತ್ತಾನೆ, ಆಗ ಅವಳನ್ನು ನೋಡಿಕೊಳ್ಳೋಣ ಅಂತ ಹೇಳ್ತಾ ಇದ್ರು. ತಿಂಡಿ ತಿಂದ ನಂತರ ಸಂಧ್ಯಾಗೆ ಔಷಧಿಗಳನ್ನು ಕೊಟ್ಟು ಅವಳನ್ನು ಮಲಗಿಸಿ ತನ್ನ ಹೆಂಡತಿಯನ್ನು ಸೇವೆ ಮಾಡುತ್ತಿದ್ದ ಶಂಕರ್. ಇದೇ ರೀತಿ ಈಗ 2 ತಿಂಗಳು ಕಳೆದು ಹೋಗಿತ್ತು. ಈಗ ಸಂಧ್ಯಾ ಎದ್ದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡಲು ಕೂಡ ಶುರು ಮಾಡಿದ್ಲು. ಅವಳು ಎಲ್ಲರಿಗೂ ಅಡಿಗೆಯನ್ನು ಮಾಡುತ್ತಾ ಮನೆ ಕೆಲಸ ಕೂಡ ಮಾಡಿಕೊಳ್ಳುತ್ತಿದ್ದಳು. ಶಂಕರ್ ಈಗ ಆಫೀಸಿನ ಕೆಲಸದ ಮೇಲೆ ಹೊರಗೆ ಹೋಗಿ ತುಂಬಾ ಬ್ಯುಸಿಯಾಗಿ ಇರುತ್ತಿದ್ದರು. ಶಂಕರ್ನ ಪ್ರೀತಿ ಮತ್ತು ಆರೈಕೆಯಲ್ಲಿ ಸಂಧ್ಯಾ ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗು ಇಬ್ಬರು ತುಂಬಾ ಆರೋಗ್ಯವಾಗಿದ್ದರು. ಮನೆಯ ಜವಾಬ್ದಾರಿಗಳು ಈಗ ಮತ್ತೆ ಸಂಧ್ಯಾಳ ಹೆಗಲ ಮೇಲೆಯೇ ಬಂದು ಬಿದ್ದಿದ್ದವು. ಇದೇ ಸಮಯದಲ್ಲಿ ಪ್ರಿಯಾಳ ಮದುವೆ ಕೂಡ ಫಿಕ್ಸ್ ಆಗಿತ್ತು. 3 ತಿಂಗಳಲ್ಲಿ ಅವಳಿಗೆ ಮದುವೆಯ ತಾರೀಕು ಕೂಡ ಫಿಕ್ಸ್ ಆಗಿಬಿಟ್ಟಿತ್ತು. ರೇವತಿ ಅವರು ತಮ್ಮ ಚಿಕ್ಕ ಮಗಳ ಮದುವೆಯ ಜವಾಬ್ದಾರಿಯನ್ನು ಗರ್ಭಿಣಿಯಾದ ಸಂಧ್ಯಾಳ ಮೇಲೆ ಹೊರಿಸುತ್ತಾರೆ. ತಾಯಿ ಮತ್ತು ಮಗಳು ಇಬ್ಬರು ಆರಾಮವಾಗಿ ದಿನವೆಲ್ಲ ಶಾಪಿಂಗ್ ಮಾಡ್ತಾ ಇದ್ರು. ಮನೆಗೆ ಬಂದಾಗ ಅವರಿಗೆ ಬಿಸಿ ಬಿಸಿಯಾಗಿ ಸಂಧ್ಯಾ ಅಡಿಗೆಯನ್ನು ಮಾಡಿ ಬಡಿಸುತ್ತಿದ್ದಳು. ಒಂದು ದಿನ ರೇವತಿ ಅವರು ತಮ್ಮ 2ನೆಯ ಮಗಳು ದೀಪಾಗೆ ಫೋನ್ ಮಾಡಿ ಫೋನಿನಲ್ಲಿ ಹೇಳ್ತಾ ಇದ್ರು, ಮಗಳೇ, ನೀನು ಯಾಕೆ ಅಷ್ಟೊಂದು ಅಳ್ತಾ ಇದೀಯಾ? ದೀಪಾ ಹೇಳ್ತಾಳೆ, ಅಮ್ಮ, ನನ್ನ ಅತ್ತೆಗೆ ಹುಷಾರಿಲ್ಲ. ನನಗೆ ಈಗ 8 ತಿಂಗಳು ಬೇರೆ ನಡೀತಾ ಇದೆ. ಇವರ ಸೇವೆ ಮಾಡಿ ನನಗೆ ಸಾಕಾಗಿ ಬಿಟ್ಟಿದೆ. ರೇವತಿ ಅವರು ತಕ್ಷಣ ಹೇಳ್ತಾರೆ, ಮಗಳೇ, ನೀನು ಚಿಂತೆ ಮಾಡಬೇಡ, ಇಲ್ಲಿಗೆ ಬಂದು ಬಿಡು. ಇಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ನಿನ್ನ ಅತ್ತಿಗೆ ಕೂಡ ಈಗ ಆರೋಗ್ಯವಾಗಿದ್ದಾಳೆ. ಅವಳು ನಿನ್ನ ಸೇವೆಯನ್ನು ಮಾಡುತ್ತಾಳೆ. ನೀನು ಯಾಕೆ ಎಲ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಈಗ ದೀಪಾ ಕೂಡ ತನ್ನ ತವರು ಮನೆಗೆ ಬಂದು ಬಿಟ್ಟಿದ್ಲು. ಈಗ ಸಂಧ್ಯಾ ಮೇಲೆ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗಿ ಬಿಟ್ಟಿದ್ದವು. ಸಂಧ್ಯಾ ಖುದ್ದು ತಾನು ಗರ್ಭಿಣಿಯಾಗಿದ್ದರೂ ಸಾಲದೆಂಬಂತೆ ತನ್ನ ನಾದಿನಿಯರ ಸೇವೆ ಕೂಡ ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸಬೇಕಾಗಿತ್ತು. ಸಮಯಕ್ಕೆ ಸರಿಯಾಗಿ ಅವರಿಗೆ ಜ್ಯೂಸುಗಳು, ಸೂಪುಗಳು, ಅವರಿಗೆ ಬೇಕಾದ ಎಲ್ಲವನ್ನು ಮಾಡಿ ಹಾಕಬೇಕಾಗಿತ್ತು. ಇಷ್ಟೆಲ್ಲ ಕೆಲಸ ಮಾಡಿ ಸಂಧ್ಯಾಳ ಆರೋಗ್ಯ ಮತ್ತೆ ಬಿಗಡಾಯಿಸಲು ಶುರುವಾಯಿತು. ಪ್ರಿಯಾ ಮತ್ತು ರೇವತಿ ಅವರು ಸಂಧ್ಯಾಗೆ ಸ್ವಲ್ಪ ಕೂಡ ಸಹಾಯ ಮಾಡ್ತಾ ಇರಲಿಲ್ಲ. ಸಂಧ್ಯಾಗೆ ಆಗಾಗ ತಲೆ ಸುತ್ತು ಬರುತ್ತಿತ್ತು, ವಾಂತಿ ಕೂಡ ಆಗ್ತಾ ಇತ್ತು. ಆದರೂ ರೇವತಿ ಅವರು ಮಾತ್ರ ತಮ್ಮ ಸೊಸೆಯನ್ನು ಸ್ವಲ್ಪ ಕೂಡ ಕೇರ್ ಮಾಡುತ್ತಿರಲಿಲ್ಲ. ಆಕೆ ಶಾಪಿಂಗ್ ಮಾಡುವುದರಿಂದ ಸಮಯವೇ ಸಿಗುತ್ತಿರಲಿಲ್ಲ. ಆದರೆ ಶಂಕರ್ಗೆ ಹೆಂಡತಿಯ ಪರಿಸ್ಥಿತಿ ಅರ್ಥವಾಗುತ್ತಿತ್ತು. ಪ್ರತಿದಿನ ಇದೆಲ್ಲವನ್ನು ಗಮನಿಸುತ್ತಿದ್ದ ಶಂಕರ್ ಒಮ್ಮೆ ಹೇಳುತ್ತಾನೆ, ನಮಗೆ ಮೊದಲು ಸ್ವಲ್ಪ ಕಷ್ಟ ಆಗಬಹುದು, ಆದರೆ ನಾವು ಬೇರೆ ಮನೆಗೆ ಹೊರಟು ಹೋಗೋಣ ಅಂತ. ಈ ಮಾತು ಕೇಳಿ ಸಂಧ್ಯಾ ತುಂಬಾ ಗಾಬರಿಯಾಗಿ, ಶಂಕರ್, ನೀವು ಇದಂತ ಮಾತು ಹೇಳ್ತಾ ಇದ್ದೀರಾ?
ಶಂಕರ್ ಶಾಂತವಾಗಿ ಹೇಳ್ತಾನೆ, ಇಂತಹ ಜನರಿಗೆ ಸೇವೆ ಮಾಡುವುದರಿಂದ ಏನು ಉಪಯೋಗವಿದೆ? ಇವರುಗಳು ನಿನ್ನ ಅಮಾಯಕತ್ವವನ್ನು, ನಿನ್ನ ಒಳ್ಳೆಯತನವನ್ನು ಎಷ್ಟೊಂದು ಬಳಸಿಕೊಳ್ತಾ ಇದ್ದಾರೆ. ನಿನ್ನ ಆರೋಗ್ಯ ಕೆಡ್ತಾ ಇದ್ರು ಅವರು ನಿನ್ನಿಂದಲೇ ಎಷ್ಟೊಂದು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ನೀನು ಒಬ್ಬ ಸೊಸೆಯಾಗಿ ನಿನ್ನ ಎಲ್ಲಾ ಜವಾಬ್ದಾರಿಯನ್ನು ಪೂರ್ತಿ ಮಾಡ್ತಾ ಇದೀಯಾ. ಇಂತಹ ಜನರಿಗೆ ಎಷ್ಟೇ ಸೇವೆ ಮಾಡಿದ್ರೂ ಏನೂ ಉಪಯೋಗವಿಲ್ಲ. ನಾವು ಈ ದಿನವೇ ಬೇರೆ ಬಾಡಿಗೆ ಮನೆಗೆ ಹೊರಟು ಹೋಗೋಣ. ನೋಡು, ಇವರಿಗೆ ಸೇವೆ ಮಾಡಿ ಮಾಡಿ ನಿನ್ನ ಆರೋಗ್ಯ ಕೂಡ ಮತ್ತೆ ಕೆಟ್ಟು ಹೋಗ್ತಾ ಇದೆ. ನಾನು ಬಯಸುವುದಿಲ್ಲ ನಿನ್ನ ಮತ್ತು ಮಗುವಿನ ಆರೋಗ್ಯ ಈ ರೀತಿ ಹಾಳಾಗುವುದನ್ನು. ನಡಿ, ಬೇಗ ಬೇಗ ಬೇರೆ ಕಡೆ ಶಿಫ್ಟ್ ಆಗಿ ಬಿಡೋಣ ಅಂತ ಹೇಳಿದಾಗ ಸಂಧ್ಯಾ ತಕ್ಷಣ ಹೇಳ್ತಾಳೆ, ನೀವು ಇದೆಂತ ಮಾತು ಹೇಳ್ತಾ ಇದ್ದೀರಾ? ನಾವು ನಮ್ಮ ಮನೆಯನ್ನು ಹೇಗೆ ತಾನೇ ಬಿಟ್ಟು ಹೋಗಲು ಸಾಧ್ಯ? ಆದರೆ ಶಂಕರ್ ಕೋಪದಿಂದ ಹೇಳ್ತಾನೆ, ನಾನು ಹೇಗೆ ಹೇಳ್ತೀನೋ ನೀನು ಅದೇ ರೀತಿ ಮಾಡು, ಅಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಒಂದು ಬಾರಿ ನಾನು ಎಲ್ಲವನ್ನೂ ಕ್ಷಮಿಸಿಬಿಟ್ಟೆ, ಆದರೆ ಈ ಬಾರಿ ಅಲ್ಲ. ಯಾವಾಗಲೂ ಮನೆ ಮನೆ ಅಂತ ಇರ್ತೀಯ. ಇಷ್ಟಕ್ಕೂ ಯಾವ ಮನೆ? ಈ ಮನೆಯವರು ನಿನ್ನನ್ನು ಯಾವಾಗಲೂ ನನ್ನವರು ಅಂತ ಒಪ್ಪಿಕೊಳ್ಳಲೇ ಇಲ್ಲ. ನಿನಗೆ ಅವಶ್ಯಕತೆ ಬಿದ್ದಾಗ ಎಲ್ಲರೂ ನಿನ್ನ ಕೈಯನ್ನು ಬಿಟ್ಟು ಬಿಟ್ರು. ನೀನು ಇದನ್ನು ನನ್ನ ಮನೆ ಅಂತ ಹೇಳ್ತೀಯ. ಈ ಮನೆಯವರು ನಿನ್ನನ್ನು ಯಾವತ್ತೂ ನನ್ನವರು ಅಂತ ಅಂದುಕೊಳ್ಳಲೇ ಇಲ್ಲ. ಇವರ ಪ್ರಕಾರ ಸೊಸೆ ಅಂದ್ರೆ ಅವಳು ಒಂದು ಮಿಷನ್ ಇದ್ದ ಹಾಗೆ. ಅವಳು ಒಂದು ಕ್ಷಣ ಕೂಡ ಕುಳಿತುಕೊಳ್ಳದೆ ಇವರ ಸೇವೆ ಮಾಡಬೇಕು, ಯಾವಾಗಲೂ ಇವರ ಕೆಲಸಗಳನ್ನು ಮಾಡಬೇಕು ಅಂತ ಅಂದುಕೊಳ್ತಾರೆ. ಶಂಕರ್ನ ಪೂರ್ತಿ ಮನೆಯವರು ಹೊರಗೆ ನಿಂತು ಈ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ತಕ್ಷಣ ಅವರೆಲ್ಲ ಶಂಕರ್ ಮೇಲೆ ಕೋಪ ಮಾಡಿಕೊಂಡು ಬೈಯಲು ಶುರು ಮಾಡ್ತಾರೆ. ವಾವ್ ಮಗ, ಈ ದಿನ ನೀನು ನಿನ್ನ ಅಪ್ಪ ಮತ್ತು ಅಮ್ಮ ಮತ್ತು ತಂಗಿಯರನ್ನು ಬಿಟ್ಟು ಹೋಗ್ಬೇಕು ಅಂತ ಅಂದುಕೊಳ್ತಾ ಇದೀಯಾ? ಅವಳು ಅಣ್ಣ ತಂಗಿಯರು, ತಂದೆ ಮಕ್ಕಳು, ತಾಯಿ ಮಗನನ್ನು ದೂರ ಮಾಡಿಬಿಟ್ಲು ಅಲ್ವಾ ಅಂತ ಹೇಳಿದಾಗ ಶಂಕರ್ ಹೇಳ್ತಾನೆ, ಇಲ್ಲ, ಸಂಧ್ಯಾ ಯಾವತ್ತೂ ಏನು ಮಾಡ್ಲೇ ಇಲ್ಲ. ಈ ಎಲ್ಲವನ್ನು ಮಾಡಿರುವುದು ನೀವುಗಳೇ. ತುಂಬಾ ಒಳ್ಳೆಯದಾಯ್ತು ಇದೆಲ್ಲ ನಡೆದು. ಈಗಲಾದರೂ ಇದೆಲ್ಲ ನಡೆದಿದ್ದಕ್ಕೆ ನನಗೆ ನಿಮ್ಮ ನಿಜವಾದ ಮುಖವಾಡ ಗೊತ್ತಾಯ್ತಲ್ವಾ? ನನಗೆ ಅರ್ಥವಾಯ್ತು ನಿಮ್ಮಂತಹ ಕೆಲವು ಅತ್ತೆ ಮನೆಯವರು ತಮ್ಮ ಸೊಸೆಯನ್ನು ಯಾವತ್ತಿಗೂ ಒಪ್ಪಿಕೊಳ್ಳೋದಿಲ್ಲ ಅಂತ. ಆಗಲೇ ಶಂಕರ್ನ ಅಪ್ಪ ಅಮ್ಮ ಹೇಳುತ್ತಾರೆ, ಮಗ, ಸ್ವಲ್ಪ ಆದ್ರೂ ನಾಚಿಕೆ ಪಟ್ಕೋ. 2 ತಿಂಗಳ ನಂತರ ನಿನ್ನ ತಂಗಿಯ ಮದುವೆ ಇದೆ. ಇಂತಹ ಸಮಯದಲ್ಲಿ ನೀನು ಮನೆ ಬಿಟ್ಟು ಹೋಗ್ಬೇಕು ಅಂದುಕೊಳ್ತಾ ಇದೀಯಾ? ನಿನ್ನ ಹೆಂಡತಿ ಮನೆಯನ್ನು ಬಿಟ್ಟು ಹೊರಟು ಹೋದ್ರೆ ಇಷ್ಟಕ್ಕೂ ನಿನ್ನ ತಂಗಿಯ ಮದುವೆಯನ್ನು ಯಾರು ಮಾಡ್ತಾರೆ? ಈ ಎಲ್ಲಾ ಜವಾಬ್ದಾರಿಯನ್ನು ಯಾರು ನಿಭಾಯಿಸುತ್ತಾರೆ? ನಿನ್ನ ಹೆಂಡತಿಗೆ ಯಾವುದೇ ಜವಾಬ್ದಾರಿ ಇಲ್ವಾ ತನ್ನ ನಾದಿನಿಯ ಮದುವೆಯ ತಯಾರಿಗಳನ್ನು ಮಾಡಬೇಕು ಅಂತ? ನಿನಗೆ ನಿನ್ನ ಹೆಂಡತಿಗೆ ಸ್ವಲ್ಪ ಕೂಡ ನಾಚಿಕೆ ಅನ್ನಿಸ್ತಾ ಇಲ್ವಾ? ಇಂತಹ ಪರಿಸ್ಥಿತಿಯಲ್ಲಿ ಮನೆಯನ್ನು ಬಿಟ್ಟು ಹೋಗಲು ಯೋಚಿಸುತ್ತಿದ್ದೀರಾ? ನಿಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ಓಡಿ ಹೋಗ್ಬೇಕು ಅಂತ ಅಂದುಕೊಳ್ತಾ ಇದ್ದೀರಾ? ಶಂಕರ್ ತಕ್ಷಣ ಹೇಳ್ತಾನೆ, ಹೌದು, ಈಗ ಅವಳು ಈ ಮನೆಯ ಸೊಸೆಯಾಗಿ ಬಿಟ್ಲ. ಅವಳಿಗೆ ನಿಮ್ಮ ಅವಶ್ಯಕತೆ ಬಿದ್ದಾಗ ಅವಳನ್ನು ಅವರ ತವರು ಮನೆಗೆ ಕಳುಹಿಸು ಅಂತ ಹೇಳ್ತಾ ಇದ್ರಿ. ಅಮ್ಮ, ನಿಮ್ಮ ಕಾನೂನು ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸ ಅಂದ್ರೆ ನಿಮ್ಮ ಸೊಸೆ ನಿಮ್ಮ ಮನೆಯಲ್ಲಿರ್ಬೇಕು. ನಿಮ್ಮ ಸೊಸೆಗೆ ನಿಮ್ಮ ಅವಶ್ಯಕತೆ ಬಿದ್ರೆ ಅವಳು ಹೊರಗಿನವಳಾಗುತ್ತಾಳೆ. ಅವಳಿಗೆ ಅವರ ತವರು ಮನೆಯವರು ನೋಡಿಕೊಳ್ಳಬೇಕಾಗುತ್ತೆ. ನೀವೆಲ್ಲ ತುಂಬಾ ಒಳ್ಳೆಯ ಮನುಷ್ಯರು. ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಸಂಧ್ಯಾ ಇನ್ನು ಮೇಲೆ ನಿಮ್ಮ ಹೆಣ್ಣು ಮಕ್ಕಳ ಹೆರಿಗೆ ಜವಾಬ್ದಾರಿಯನ್ನು, ಮದುವೆಯ ಜವಾಬ್ದಾರಿಯನ್ನು ಅವಳು ವಹಿಸಿಕೊಳ್ಳುವುದಿಲ್ಲ. ಈ ದಿನ ನೀವೆಲ್ಲರೂ ನನ್ನ ಕಣ್ಣುಗಳನ್ನು ತೆರೆಸಿಬಿಟ್ಟಿದ್ದೀರಾ. ಇಂದಿನವರೆಗೂ ನೀವುಗಳು ಯಾರು ಸಂಧ್ಯಾಳನ್ನು ನನ್ನ ಮನೆಯವಳು, ನನ್ನವಳು ಅಂತ ಒಪ್ಪಿಕೊಂಡಿಲ್ಲ. ಮುಂದೆ ಕೂಡ ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ. ಈ ಮಾತು ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿದೆ. ಆ ರೀತಿ ಇರಬೇಕಾದ್ರೆ ಸಂಧ್ಯಾ ಯಾಕೆ ಈ ಮನೆಯ ಜವಾಬ್ದಾರಿ ವಹಿಸಿಕೊಳ್ಳಬೇಕು? ಅವಳು ನನ್ನ ಹೆಂಡತಿ. ಆದ್ದರಿಂದ ಅವಳು ಕೇವಲ ನನ್ನ ಪರಿವಾರದ ಜವಾಬ್ದಾರಿಯನ್ನು ಮಾತ್ರ ತೆಗೆದುಕೊಳ್ತಾಳೆ. ನನ್ನ ಪರಿವಾರ ಅಂದ್ರೆ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗು. ಇದರಲ್ಲಿ ನನ್ನ ತಂದೆ ತಾಯಿ, ಅಕ್ಕ ತಂಗಿಯರು ಯಾರು ಬರೋದಿಲ್ಲ. ನಿಮ್ಮ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ನೀವೇ ನೋಡಿಕೊಳ್ಳಿ. ನಿಮ್ಮ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ನಾನು ಯಾಕೆ ವಹಿಸ್ಕೊಳ್ಬೇಕು? ಅವರ ಅತ್ತಿಗೆಯ ಆರೋಗ್ಯ ಕೆಟ್ಟಾಗ ಒಂದು ಹೊತ್ತಿನ ಊಟವನ್ನು ಸಹ ಇವರಿಂದ ಮಾಡಿ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ನನ್ನ ಮುಖದ ಮೇಲೆನೆ ಹೇಳ್ಬಿಟ್ರು, ನಮ್ಮಿಂದ ಭರವಸೆ ಇಟ್ಕೊಳ್ಬೇಡು ಅಂತ. ಆ ರೀತಿ ಇರಬೇಕಾದ್ರೆ ಇವರು ನನ್ನ ಮೇಲೆ ಹೇಗೆ ಭರವಸೆ ಇಡಲು ಸಾಧ್ಯ? ಅವರಿಗಾಗಿ ನನ್ನ ಮತ್ತು ನನ್ನ ಹೆಂಡತಿಯ ಯಾವುದೇ ಜವಾಬ್ದಾರಿ ಇಲ್ಲ. ಅವರು ನಿಮ್ಮ ಮಕ್ಕಳು. ಅವರ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿರುವುದು ಕೂಡ ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ತಂದೆ ತಾಯಿಯ ಮೇಲೆ ಇರುತ್ತೆ, ಅಣ್ಣ ಮತ್ತು ಅತ್ತಿಗೆಯ ಮೇಲೆ ಅಲ್ಲ. ಆದರೆ ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮ ಸೇವೆಯನ್ನು ನಾನು ಮಾಡುತ್ತೇನೆ. ಆದ್ರೆ ತಂಗಿಯರ ಜವಾಬ್ದಾರಿ ಮಾತ್ರ ನನ್ನದಲ್ಲ. ನೀವುಗಳು ಹೇಗೆ ನನ್ನ ಮದುವೆಯನ್ನು ಮಾಡಿದ್ರೋ ಅದೇ ರೀತಿ ನಿಮ್ಮ ಹೆಣ್ಣು ಮಕ್ಕಳ ಮದುವೆಯನ್ನು ಸಹ ಮಾಡಿಕೊಳ್ಳಿ. ನನ್ನಿಂದ ಯಾವುದೇ ರೀತಿಯ ಭರವಸೆ ಇಟ್ಟುಕೊಳ್ಳಬೇಡಿ. ಈ ಮನೆಯ ಮೇಲೆ ನನ್ನ ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಅವರಿಗೂ ಕೂಡ ಇದೆ. ಆಸ್ತಿಯಲ್ಲಿ ಮಾತ್ರ ಹಕ್ಕು ಬೇಕು ಅಂತ ಬರ್ತಾರೆ, ಜವಾಬ್ದಾರಿಯಲ್ಲಿ ಬರೋದಿಲ್ವಾ? ಅವರು ಆಸ್ತಿಯಲ್ಲಿ ಅರ್ಧ ಭಾಗ ತೆಗೆದುಕೊಳ್ಳಲಿ ಮತ್ತು ತಮ್ಮ ಜವಾಬ್ದಾರಿಗಳನ್ನು ಕೂಡ ಪೂರ್ತಿ ಮಾಡಿಕೊಳ್ಳಲಿ. ಆದ್ರೆ ಅವರ ವಿಷಯದಲ್ಲಿ ಮಾತ್ರ ನನ್ನ ಯಾವುದೇ ಜವಾಬ್ದಾರಿ ಇಲ್ಲ. ಇನ್ನು ನಿಮ್ಮ ಜವಾಬ್ದಾರಿಗೆ ಬಂದ್ರೆ, ನೀವು ನನ್ನ ತಂದೆ ತಾಯಿಗಳು. ನಿಮ್ಮ ಜವಾಬ್ದಾರಿ ನನ್ನದು, ನನ್ನ ಹೆಂಡತಿಯದ್ದು ಅಲ್ಲ. ಇದೆಲ್ಲವನ್ನು ಹೇಳಲು ನೀವುಗಳೇ ನನ್ನನ್ನು ಒತ್ತಾಯಿಸಿದ್ದೀರಾ. ಇನ್ನು ಮುಂದೆ ಸಂಧ್ಯಾ ನಿಮಗಾಗಿ, ನಿಮ್ಮ ಮನೆಗಾಗಿ
ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಇನ್ನು ಮುಂದೆ ಯಾವತ್ತಿಗೂ ನಿಮ್ಮಗಳಿಗೆ ಅವಳು ಯಾವುದೇ ರೀತಿಯ ಸೇವೆ ಮಾಡೋದಿಲ್ಲ. ಏನೇ ಮಾಡಬೇಕಾಗಿ ಬಂದರೂ ಅದು ನಾನು ಮಾತ್ರ ಮಾಡ್ತೀನಿ. ನನ್ನ ಹೆಂಡತಿಯಿಂದ ನೀವು ಯಾವುದೇ ಭರವಸೆ ಇಟ್ಟುಕೊಳ್ಳಬೇಡಿ. ನಾನು ಮತ್ತು ನನ್ನ ಹೆಂಡತಿ ಈ ಮನೆಯನ್ನು ಬಿಟ್ಟು ಹೋಗ್ತಾ ಇದೀವಿ. ನಿಮ್ಮ ಮಗಳ ಮದುವೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. ಅದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಅವಳು ನಿಮ್ಮ ಮಗಳು, ನಿಮ್ಮಿಷ್ಟ. ನಿಮಗೆ ಅವಶ್ಯಕತೆ ಬಿದ್ದಾಗ ಕೇವಲ ನಾನು ಮಾತ್ರ ಬರುತ್ತೇನೆ ನಿಮ್ಮ ಸೇವೆಯನ್ನು ಮಾಡಲು. ನನ್ನ ಹೆಂಡತಿ ಯಾವತ್ತಿಗೂ ಬರೋದಿಲ್ಲ. ನನ್ನ ಮತ್ತು ನನ್ನ ತಂಗಿಯರು ನೀವು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇಂದಿಗೂ ಕೂಡ ನೀವು ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೀರಾ. ನಿಮ್ಮಿಷ್ಟ. ನಿಮ್ಮ ಆಸ್ತಿಯನ್ನು ಪೂರ್ತಿಯಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಟ್ಟುಬಿಡಿ. ಆದರೆ ನಿಮ್ಮ ಜವಾಬ್ದಾರಿ ನನ್ನ ಮೇಲೆ ಎಷ್ಟು ಇದೆಯೋ ಅಷ್ಟೇ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಕೂಡ ಇದೆ. ನಿಮಗಿಷ್ಟವಾದರೆ ನಿಮ್ಮ ಮಗಳ ಮದುವೆಯ ಕಾರ್ಡ್ ಅನ್ನು ನಮಗೆ ಕಳುಹಿಸಿಕೊಡಿ. ಅತಿಥಿಗಳ ಹಾಗೆ ನಾನು ಮತ್ತು ನನ್ನ ಹೆಂಡತಿ ಮದುವೆಗೆ ಬರುತ್ತೇವೆ. ಆದರೆ ಇದಕ್ಕಿಂತಲೂ ಹೆಚ್ಚಿನ ಭರವಸೆಯನ್ನು ನೀವು ನಮ್ಮ ಮೇಲೆ ಇಟ್ಟುಕೊಳ್ಳಬೇಡಿ. ನಿಮಗೆ ಒಪ್ಪಿಗೆ ಇಲ್ಲದಿದ್ದರೆ ಕಾರ್ಡ್ ಅನ್ನು ಸಹ ಕೊಡುವ ಅವಶ್ಯಕತೆ ಇಲ್ಲ. ನನಗೂ ಕೂಡ ಯಾವುದೇ ಚಿಂತೆ ಇಲ್ಲ ಇಂತಹ ಸ್ವಾರ್ಥ ಸಂಬಂಧಗಳಿಂದ. ಶಂಕರ್ನ ಮಾತು ಕೇಳಿ ಶಂಕರ್ನ ತಂದೆ ತಾಯಿ ಮತ್ತು ತಂಗಿಯರಿಗೆ ಅರ್ಥವಾಗಿ ಬಿಟ್ಟಿತ್ತು. ಪರಿಸ್ಥಿತಿಗಳು ಕೈ ಜಾರಿದಾವೆ ಅಂತ, ಅವರ ಆಟ ಅವರಿಗೆ ವಿರುದ್ಧವಾಗಿ ನಿಂತುಕೊಂಡಿದೆ ಅಂತ. ಅವರುಗಳು ತಕ್ಷಣ ಶಂಕರ್ಗೆ ಅರ್ಥ ಮಾಡಿಸಲು ಅವನನ್ನು ಒಪ್ಪಿಸಲು ತುಂಬಾ ಪ್ರಯತ್ನ ಪಡುತ್ತಾರೆ. ಅವರು ಈಗ ಎಷ್ಟೋ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದ್ರು. ಅರೆ ಮಗ, ನೀನು ನಮ್ಮ ಮಾತುಗಳನ್ನು ಎಷ್ಟೊಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀಯಾ? ನಮಗೆ ವಯಸ್ಸಾಗಿ ಬಿಟ್ಟಿದೆ. ಇಂತಹ ವಯಸ್ಸಿನಲ್ಲಿ ನಾವು ಏನೋ ಒಂದು ಹೇಳ್ತಾನೆ ಇರ್ತೀವಿ. ನೀನು ಅದನ್ನೆಲ್ಲ ನಿನ್ನ ಮನಸ್ಸಿನ ಮೇಲೆ ಯಾಕೆ ಹಾಕಿಕೊಳ್ತೀಯಾ? ನಿನ್ನನ್ನು ಬಿಟ್ರೆ ನಮಗೆ ಇನ್ನು ಯಾರಿದ್ದಾರೆ? ಸಂಧ್ಯಾ ನಮ್ಮ ಬಗ್ಗೆ ಯೋಚಿಸದಿದ್ರೆ ಇನ್ನು ಯಾರು ತಾನೇ ಯೋಚಿಸುತ್ತಾರೆ? ಶಂಕರ್ ತಕ್ಷಣ ಹೇಳ್ತಾನೆ, ನಾವುಗಳು ಬೇರೆ ಹೊರಟು ಹೋಗ್ತಾ ಇದ್ದೇವೆ ಎಂದು ತಿಳಿದ ತಕ್ಷಣ ನಿಮ್ಮ ಬಾಯಿಂದ ಜೇನು ನುಡಿಗಳು ಬರುತ್ತಿದ್ದಾವೆ. ಇದೇ ಬಾಯಿಂದ ನಿನ್ನೆಯವರೆಗೂ ನೀವು ಬೆಂಕಿಯನ್ನು ಉಗುಳ್ತಾ ಇದ್ರಿ. ತಕ್ಷಣ ಪ್ರಿಯಾ ಹೇಳ್ತಾಳೆ, ಅಣ್ಣ, ಇಷ್ಟು ಚಿಕ್ಕ ಮಾತನ್ನು ನೀನು ಮನಸ್ಸಿಗೆ ಹಾಕಿಕೊಂಡು ಕುಳಿತುಕೊಳ್ತೀಯಾ? ಇನ್ನು ಮುಂದೆ ನಾವು ಅತ್ತಿಗೆಯ ಸೇವೆಯನ್ನು ಮಾಡ್ತೀವಿ. ಅಡಿಗೆ ಮನೆಯಲ್ಲಿ ಅತ್ತಿಗೆಗೆ ಸಹಾಯ ಕೂಡ ಮಾಡ್ತೀವಿ. ಅತ್ತಿಗೆ ನಿನ್ನ ಹೆಂಡತಿ, ಈ ಮನೆಯ ಸೊಸೆ. ಅವಳಿಗೆ ನಾವಲ್ದಿದ್ರೆ ಇನ್ನು ಯಾರು ತಾನೇ ಮಾಡ್ತಾರೆ? ನೀವು ದಯವಿಟ್ಟು ಅತ್ತಿಗೆಯನ್ನು ಕರೆದುಕೊಂಡು ಎಲ್ಲಿಗೂ ಹೋಗಬೇಡಿ. ಅತ್ತಿಗೆಯನ್ನು ನಾವು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ದಯವಿಟ್ಟು ಇಲ್ಲೇ ಇರು ಅಂತ ಹೇಳ್ತಾಳೆ. ಆದರೆ ಶಂಕರ್ ತಕ್ಷಣ ಹೇಳ್ತಾನೆ, ಇನ್ನು ಮುಂದೆ ನಾನು ನಿಮ್ಮ ಈ ನಾಟಕೀಯವಾದ ಮಾತುಗಳನ್ನು ಕೇಳಿಸಿಕೊಳ್ಳುವವನಲ್ಲ. ನಿಮ್ಮ ನಿಜವಾದ ಮುಖವಾಡವನ್ನು ನಾನು ಪದೇ ಪದೇ ನೋಡಿಬಿಟ್ಟಿದ್ದೇನೆ. ನಾನು ಏನು ಹೇಳಬೇಕಾಗಿತ್ತೋ ಅದೆಲ್ಲವನ್ನು ಹೇಳಿ ಮುಗಿಸಾಯಿತು. ನನ್ನ ಜವಾಬ್ದಾರಿಯನ್ನು ನಾನು ಖಂಡಿತ ಪೂರ್ತಿ ಮಾಡಿಕೊಳ್ಳುತ್ತೇನೆ. ಅಪ್ಪ ಅಮ್ಮನಿಗೆ ನನ್ನ ಅವಶ್ಯಕತೆ ಬಿದ್ದಾಗ ನಾನು ಖಂಡಿತ ಅವರ ಬಳಿ ಬಂದೇ ಬರುತ್ತೇನೆ. ಶಂಕರ್ ಈಗ ಎರಡೂ ಕೈ ಜೋಡಿಸಿ ಹೇಳುತ್ತಾನೆ, ಅಮ್ಮ, ಈ ಪ್ರಪಂಚದ ತುಂಬಾ ದೊಡ್ಡ ಸತ್ಯ ಏನು ಗೊತ್ತಾ? ಪ್ರತಿಯೊಂದು ಮನೆಯಲ್ಲೂ ಅತ್ತೆ ಮಾವನ ಸೇವೆಯನ್ನು ಸೊಸೆ ಮಾಡ್ತಾಳೆ. ಮಗ ಆದಷ್ಟು ಹೊರಗೆ ಇರುತ್ತಾನೆ. ಆದರೆ ಆ ಸೊಸೆಗೆ ಯಾವತ್ತೂ ತನ್ನ ಅತ್ತೆಯ ಮನೆಯಲ್ಲಿ ಗೌರವ ಸಿಗೋದಿಲ್ಲ. ಜೀವನವೆಲ್ಲ ನೀನು ಹೊರಗಿನವಳು, ಬೇರೆ ಮನೆಯಿಂದ ಬಂದವಳು ಎಂದು ಕೇಳಬೇಕಾಗಿ ಬರುತ್ತೆ. ಅವಳು ಆ ಮನೆಯ ಸದಸ್ಯ ಇಲ್ಲ. ಆದರೂ ಅವಳ ತಲೆ ಮೇಲೆ ಪೂರ್ತಿ ಪರಿವಾರದ ಜವಾಬ್ದಾರಿಯನ್ನು ವಹಿಸಿರುತ್ತೀರಾ. ಅಮ್ಮ, ನಾನು ನಿಮ್ಮ ಮಗ ಎಂದು ನೀವು ನನ್ನನ್ನು ಇಲ್ಲಿ ತಡೆದು ನಿಲ್ಲಿಸುತ್ತಿಲ್ಲ. ನನ್ನ ಮೇಲೆ ನಿಮಗೆ ತುಂಬಾ ಪ್ರೀತಿ ಇದೆ ಅಂತಾನು ನೀವು ನನ್ನನ್ನು ಇಲ್ಲಿ ತಡೆಯುತ್ತಿಲ್ಲ. ಬದಲಾಗಿ ನಿಮ್ಮ ಸೊಸೆ ಮನೆಯನ್ನು ಬಿಟ್ಟು ಹೊರಟ ಹೋದ್ರೆ ಈ ಮನೆಯನ್ನು ಯಾರು ಸಂಭಾಳಿಸುತ್ತಾರೆ? ನಿಮ್ಮ ಸೇವೆಯನ್ನು ಯಾರು ಮಾಡ್ತಾರೆ? ಆದ್ದರಿಂದಲೇ ನೀವುಗಳು ನನ್ನನ್ನು ಇಲ್ಲಿ ಇರಲು ಬೇಡಿಕೊಳ್ತಾ ಇದ್ದೀರಾ ಅಷ್ಟೇ. ಆದರೆ ಅಮ್ಮ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನನ್ನ ನಿರ್ಧಾರ ಇನ್ನು ಮುಂದೆ ಬದಲಾಗೋದಿಲ್ಲ. ನಾನು ತುಂಬಾ ಸಮಯ ತೆಗೆದುಕೊಂಡು ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಸಂಧ್ಯಾಗೆ ಕೂಡ ಅವಳ ಗೌರವ, ಅವಳ ಹಕ್ಕು ಸಿಗಲೇಬೇಕು. ಅಮ್ಮ, ಒಂದೇ ಒಂದು ಮಾತು ನೀವು ಆ ದೇವರ ಬಳಿ ಕೇಳ್ಕೊಳ್ಳಿ. ನಿಮ್ಮ ಮಗಳ ಆರೋಗ್ಯ ಕೆಟ್ಟಾಗ ಅವಳ ಗಂಡ, ಅತ್ತೆ, ಮಾವ ಇವಳನ್ನು ಕರೆದುಕೊಂಡು ಹೋಗಿ ಅವಳ ತವರು ಮನೆಯಲ್ಲಿ ಬಿಟ್ಟು ಬಾ ಅನ್ನುವವರು ಮಾತ್ರ ಸಿಗಬಾರ್ದು ಅಂತ ಕೇಳ್ಕೊಳ್ಳಿ. ಒಂದೇ ಒಂದು ಬಾರಿ ಯೋಚಿಸಿ, ಅತ್ತೆ ಮಾವ ಇಂತಹ ಮಾತುಗಳನ್ನು ಹೇಳಿದಾಗ ಆ ಸೊಸೆಗೆ ಎಷ್ಟೊಂದು ನೋವಾಗಬಹುದು ಅಂತ. ನನಗೆ ಚೆನ್ನಾಗಿ ಗೊತ್ತು. ಈ ದಿನ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ತಾ ಇದ್ರು, ಆದರೆ ನೀವು ಮನಸ್ಸಿನಲ್ಲೇ ಅಂದುಕೊಳ್ತಾ ಇರ್ತೀರಾ, ಪ್ರಿಯಾಳ ಗಂಡ ಕೂಡ ನನ್ನಂತೆಯೇ ಅವಳ ಬಗ್ಗೆ ಗಮನ ಕೊಡುವವನು, ಅವಳನ್ನು ನೋಡಿಕೊಳ್ಳುವವನು ಸಿಗ್ಲಿ ಅಂತ ಎಂದು ಹೇಳುತ್ತಾ ಶಂಕರ್ ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.